ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಆರ್ ಗಿರೀಶ್ ಅವರಿದ್ದಾರೆ. ಇವರು ICAR ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ಇಲ್ಲಿ ಸಸ್ಯ ಸಂರಕ್ಷಣಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತೇನು ಕೇಂದ್ರ ಸರ್ಕಾರ 12 ವರ್ಷಗಳ ಒಂದು ಸಾರ್ಥಕ ಸೇವೆಯನ್ನು ಪೂರೈಸ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೃಷಿಗೆ ಯಾವ ರೀತಿಯಿಂದ ಆದ್ಯತೆ ನೀಡಿದೆ, ಕೃಷಿಯಲ್ಲಿ ಯಾವ ರೀತಿಯಿಂದ ಬದಲಾವಣೆ ತರೋಕ್ಕೆ ಪ್ರಯತ್ನ ಮಾಡಿದೆ, ರೈತರ ಆದಾಯ ದ್ವಿಗುಣ ಆಗುವುದಕ್ಕೆ ಯಾವ ಒಂದು ಕ್ರಮಗಳನ್ನ ತಗೊಂಡಿದೆ, ರೈತರ ಜೀವನ ಹಸನಾಗಕ್ಕೆ ಏನು ಮಾಡ್ತಾ ಇದೆ, ಅದರಲ್ಲಿ ವಿಶೇಷವಾಗಿ ಸಸ್ಯ ಸಂರಕ್ಷಣೆಗೆ ಬಂದರೆ ಯಾವ ಒಂದು ಕ್ರಮಗಳನ್ನ ತೆಗೆದುಕೊಂಡಿದೆ ಇದರಲ್ಲಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಜೊತೆ ಮಾಹಿತಿ ಮಾಡಿಕೊಡಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ FM ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಗಿರೀಶ್ ಅವರೇ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ದಿವಸ ಕೇಂದ್ರ ಸರ್ಕಾರದ ಕೃಷಿ ಯೋಜನೆಗಳು ಮತ್ತು ಅದನ್ನು ರೈತರಿಗೆ ಯಾವ ರೀತಿ ಉಪಯೋಗ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ರೈತರಲ್ಲಿ ಈಗ ಸಾಕಷ್ಟು ಕೇಂದ್ರ ಸರ್ಕಾರದ ಯೋಜನೆಗಳು ಕೃಷಿಗೆ ಸಂಬಂಧಿತದಲ್ಲೇ ಬಂದಿರುವಂಥದ್ದು. ಸೊ ಅದರಲ್ಲಿ ಬಹಳ ಪ್ರಮುಖವಾಗಿ ಫಸಲ್ ಬಿಮಾ ಯೋಜನೆ ಇದೆ, ಧನ್ ಯೋಜನೆ ಇದೆ, PMFME ಅಂತ ಕಿರು ಆಹಾರ ಸಂಸ್ಕರಣೆ ಯೋಜನೆಗಳಿದ್ದಾವೆ. ಜೊತೆಗೆ ನಮ್ಮ NMOP ಮಿಷನ್ಸ್ ಅಂತ ಮಾಡಿದ್ದಾರೆ. ಯಾಕಂದರೆ ಎಲ್ಲೋ ಒಂದು ಕಡೆ ಉತ್ಪಾದಕತೆ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು NMOP ಅಂದರೆ ಒಂದು ಕಡೆ ಎಣ್ಣೆ ಕಾಳು ಬೆಳೆಗಳಿಗಾಗಿರ್ಬೋದು, ಇನ್ನೊಂದು ಕಡೆ ದ್ವಿದಳ ಧಾನ್ಯದ ಬೆಳೆಗಳಾಗಿರ್ಬೋದು, ಇವುಗಳನ್ನ ಪ್ರೋತ್ಸಾಹ ಮಾಡೋದಕ್ಕೆ ಸಪ್ರೇಟ್ ಮಿಷನ್ ಪ್ರೋಗ್ರಾಮ್ಸ್ ಅಂತಲೇ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಕಾರ್ಯಕ್ರಮಗಳು ಇವತ್ತು ನಡೀತಾ ಇದ್ದಾವೆ. ಅದ್ರ ಜೊತೆಗೆ ಅಂತ ನೋಡೋದಾದರೆ ಒಂದು ಜೇನು. ಸೊ ಇವತ್ತು ನ್ಯಾಷನಲ್ ಬಿ ಬೋರ್ಡ್ ಅಂತ ನಾವೇನು ಕೇಂದ್ರ ಸರ್ಕಾರದ ನ್ಯಾಷನಲ್ ಬಿ ಬೋರ್ಡ್ ಅಂತ ನಾವೇನು ಕರಿತೀವಿ, ಅದರಲ್ಲಿ ಬಹಳ ಪ್ರಮುಖವಾಗಿ NBHM ಅಂತೇಳಿ ನ್ಯಾಷನಲ್ ಬೀ ಕೀಪಿಂಗ್ ಆ್ಯಂಡ್ ಹನಿ ಮಿಷನ್ ಅಂತ ಒಂದು ಯೋಜನೆ ಕೂಡ ಮಾಡಿದ್ದಾರೆ. ಸೊ ಇದರನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ಮಧುಕ್ರಾಂತಿ ಅಂತ ಕರೀತಾರೆ. ಸೊ ಮಧುಕ್ರಾಂತಿ ಅನ್ನೋ ಉದ್ದೇಶ ಏನಪ್ಪ ಅಂದ್ರೆ ಎಲ್ಲೋ ಒಂದ್ ಕಡೆ ಜೇನು ಕೃಷಿಕರಿಗೆ ಪ್ರೋತ್ಸಾಹ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮನ ಮಾಡಿರುವಂತದ್ದು. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ನಮಗೆ 90% ಸಬ್ಸಿಡಿವರೆಗೂ ರೈತರಿಗೆ ಅನ್ನೋದು ಹೊರತುಪಡಿಸಿ ಇವತ್ತು ಲೇಬರ್ಸ್ ಅಂತ ನಾವೇನ್ ಕರಿತೀವಿ, ಯಾರಿಗೆ ಕೃಷಿ ಭೂಮಿ ಇರಲ್ಲ ಅಂತವ್ರು ಕೂಡ ಒಂದು ಎಂಟರ್ಪ್ರಿನರ್ಶಿಪ್ ಆಕ್ಟಿವಿಟಿ ಎಲ್ಲೋ ಒಂದ್ ಕಡೆ ಸ್ವಉದ್ಯೋಗ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಒಂದು ಮಧುಕ್ರಾಂತಿ ಯೋಜನೆಯನ್ನ ಇವತ್ತು ಕೇಂದ್ರ ಸರ್ಕಾರ ತಂದಿರುವಂತದ್ದು. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ 3 ಹಂತಗಳಲ್ಲಿ ನಾವು ನೋಡ್ತೀವಿ. ಒಂದು ನ್ಯಾಷನಲ್ ಬೀ ಕೀಪಿಂಗ್ ಅಂಡ್ ಹನಿ ಮಿಷನ್ ಅಂತ ಏನು ಕರಿತೀವಿ, ಇದು ನ್ಯಾಷನಲ್ ಬಿ ಬೋರ್ಡ್ ಅಂತ ಏನಿದೆ. ಸೊ ಈ ಒಂದು ನ್ಯಾಷನಲ್ ಬಿ ಬೋರ್ಡ್ ಮುಖಾಂತರ ಇದನ್ನ ಇಂಟ್ರೊಡ್ಯೂಸ್ ಅಥವಾ ಮಾಡೋದಕ್ಕೆ ಸಹಕಾರ ಮಾಡ್ತಾರೆ. ಸೊ ಅವರು ಬಹಳ ಮುಖ್ಯವಾಗಿ ಕೊಡೋದು ಒತ್ತು ಅನ್ನೋದಾದ್ರೆ ಒಂದ್ ಕಡೆ ಬೆಳೆಗಳಲ್ಲಿ ಇಳುವರಿ ಜಾಸ್ತಿ ಮಾಡೋದಕ್ಕೆ, ಕ್ರಾಪ್ ಪ್ರೊಡಕ್ಟಿವಿಟಿ ಅಂತ ನಾವೇನು ಕರಿತೀವಿ, ಒಂದ್ ಕಡೆ ಬೆಳೆಗಳಲ್ಲಿ ಇಳುವರಿ ಜಾಸ್ತಿ ಮಾಡಬೇಕು, ಆ ನಿಟ್ಟಿನಲ್ಲಿ ಜೇನನ್ನ ಸಾಕಾಣಿಕೆ ಮಾಡಿ ಬೆಳೆಗಳಲ್ಲಿ ಪರಾಗಸ್ಪರ್ಶ ಚೆನ್ನಾಗಾಗಿ ಇಳುವರಿ ಜಾಸ್ತಿ ಮಾಡಲಿ ಅನ್ನೋ ಉದ್ದೇಶಕ್ಕೆ ಕ್ರಾಪ್ ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡುವಂಥದ್ದು. ಇನ್ನೊಂದು ಕಡೆ ಸಂಶೋಧನೆ ಮತ್ತು ಪೋಸ್ಟ್ ಹಾರ್ವೆಸ್ಟ್, ಎಲ್ಲೋ ಒಂದು ಕಡೆ ತುಪ್ಪನ ಹಾರ್ವೆಸ್ಟ್ ಮಾಡಿದ್ಮೇಲೆ ಅದರಲ್ಲಿ ಮೌಲ್ಯವರ್ಧನೆ ಆಗಿರ್ಬೋದು, ಔಷಧಿ ಗುಣಗಳಾಗಿರ್ಬೋದು, ಇವನ್ನ ಸಂಶೋಧನೆ ಮಾಡೋದಕ್ಕೂ ಸಹಕಾರಿ ಮಾಡುವಂಥದ್ದು ಇದು ಒಂದು ಕಾರ್ಯಕ್ರಮ ಆಗಿರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಅಂತಂದರೆ MSME ಅಂತ ಕರಿತೀವಿ. ಸೊ MSME ಯೋಜನೆಯಲ್ಲಿ ಹನಿ ಮಿಷನ್ ಅಂತ ಏನು ಕೊಡ್ತಾರೆ, ಅದರಲ್ಲಿ ಭಾಳ ಮುಖ್ಯವಾಗಿ ರೈತರನ್ನ ಸದೃಢರಾಗಿ ಮಾಡುವಂಥದ್ದು. ಮತ್ತು ಜೊತೆಗೆ ಆದಿವಾಸಿಗಳು ಅಂತ ನಾವೇನು ಕರಿತೀವಿ, ಟ್ರೈಬಲ್ಸ್ಗೆ ಅವ್ರಿಗೆ ಒಂದು ಕಾಡಲ್ಲೇ ಅವರಿದ್ದು ಕಾಡು ಜೊತೆಗೆ ಕೆಲಸ ಮಾಡೋದ್ರಿಂದ ಜೇನು ಸಾಕಾಣಿಕೆ ತುಂಬ ಪೂರಕವಾಗಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಆದಿವಾಸಿಗಳಿಗೆ ಜೇನು ಕೃಷಿನ ಪ್ರೋತ್ಸಾಹ ಮಾಡುವಂಥದ್ದು. ಮತ್ತು ಇನ್ನೊಂದು ಕಡೆ ಅನ್ಎಂಪ್ಲಾಯ್ಡ್ ಯೂತ್ಸ್ ಅಂತ ನಾವು ಕೃಷಿಗಳಲ್ಲಿ ಏನು ಕರಿತೀವಿ. ಸೊ ಕೃಷಿಕರಲ್ಲಿ ಯುವಕರು ಕೃಷಿನ ಬಿಟ್ಟು ನಗರಗಳಿಗೆ ಹೋಗೋದನ್ನ ತಡೆಯೋದಕ್ಕೋಸ್ಕರನೇ ಈ ಒಂದು ಅನ್ಎಂಪ್ಲಾಯ್ಡ್ ಯೂತ್ಸ್ ಕೂಡ ಈ ಒಂದು ಮಿಷಿನಲ್ಲಿ ಇವತ್ತು ಜೇನು ಕೃಷಿನ ಉತ್ತೇಜನ ಮಾಡ್ತಿರುವಂಥದ್ದು. ಇದರಲ್ಲಿ ಭಾಳ ಮುಖ್ಯವಾಗಿ ಒಂದು ಕಡೆ ಜೇನು ಪರಿಕರವಾಗಿ ಜೇನು ಪೆಟ್ಟಿಗೆಗಳನ್ನ ಕೊಡುವಂಥದ್ದು, ಹುಳುಗಳನ್ನ ಕೊಡುವಂಥದ್ದು, ಮತ್ತು ಈ ಜೇನು ಸಾಕಾಣಿಕೆ ಸಂಬಂಧಪಟ್ಟಂಗೆ ತರಬೇತಿಗಳನ್ನ ಆಯೋಜನೆ ಮಾಡಿಕೊಡುವಂಥದ್ದು, ಮತ್ತು ಅವ್ರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಭಾಳ ಮುಖ್ಯವಾಗಿ ಅವ್ರಿಗೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿ ಅವ್ರಿಗೆ ಒಂದು ಆಪರ್ಚುನಿಟಿನ ಸದವಕಾಶನ ಕೂಡಿಸ್ಕೊಡುವಂಥ ಒಂದು ಕಾರ್ಯಕ್ರಮ ಈ ಒಂದು ಹನಿ ಮಿಷಿನಲ್ಲಿ ಮಾಡ್ತಿರ್ತೀವಿ. ಸೊ ಇದನ್ನೆಲ್ಲ ಭಾಳ ಮುಖ್ಯವಾಗಿ ಮಧುಕ್ರಾಂತಿ ಪೋರ್ಟಲ್ ಅಂತಾನೆ ಒಂದು ಮಾಡಿಕೊಂಡು ಈ ಪೋರ್ಟಲಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ, ಸೊ ಅದರಲ್ಲಿ ಆನ್ಲೈನಲ್ಲೇ ರೈತರು ಬೇಕಾದವರು ರಿಜಿಸ್ಟರ್ ಮಾಡ್ಕೋಬೋದು ಮಧುಕ್ರಾಂತಿ ಪೋರ್ಟಲಲ್ಲಿ. ಸೊ ಅವ್ರು ರಿಜಿಸ್ಟರ್ ಮಾಡ್ಕೊಂಡ್ರೆ ನಂತರ ಅವ್ರನ್ನ ಬೆನಿಫಿಷರಿ ಆಗಿ ತಗೊಂಡು ಎಲ್ಲೋ ಒಂದು ಕಡೆ ಅವ್ರಿಗೆ ಈ ಜೇನನ್ನ ಪ್ರೋತ್ಸಾಹ ಮಾಡೋದು ಅಥವಾ ಜೇನು ಕೃಷಿನ ಪ್ರೋತ್ಸಾಹ ಮಾಡೋದಕ್ಕೆ ಸಹಕಾರಿಯಾಗೋದಕ್ಕೆ ಈ ಒಂದು ಕೇಂದ್ರ ಸರ್ಕಾರದ ಯೋಜನೆಗಳು ಸಾಕಷ್ಟು ಸಪೋರ್ಟ್ ಮಾಡ್ತಿರುತ್ತೆ. ಸೊ ಇದು ಒಂದು ಮುಖ್ಯವಾದ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಕಾರ್ಯಕ್ರಮಗಳು ಕೃಷಿಗೆ ಸಂಬಂಧಂಗೆ ಬಂದಿದ್ದಾವೆ. ಅದರಲ್ಲಿ ಒಂದು ಜೇನಿಗೆ ಇತ್ತೀಚೆಗೆ ರೈತರು ಯುವಕರು ಸಾಕಷ್ಟು ಜನ ಬಂದು
ನಮ್ಮ ಆದಾಯನ ದ್ವಿಗುಣ ಮಾಡಿಸೋದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಪ್ರಕೃತಿಯಲ್ಲಿ ಒಂದು ಹಾಬಿ ಅಂತ ನಾವೇನು ಕರಿತೀವಿ ಅದನ್ನು ಇವತ್ತು ಸುಮಾರು ಜನ ನನ್ನ ಮನೆ ಹತ್ರ ಒಂದು 2 ಜೇನು ಪೆಟ್ಟಿಗೆ 3 ಜೇನು ಪೆಟ್ಟಿಗೆ ಇಟ್ಟು ಒಂದು ಹಾಬಿ ಥರನೂ ಮಾಡ್ತಿದ್ದಾರೆ. ಮತ್ತು ಕೆಲವರು ಯುವಕರು ಅದನ್ನು ಉದ್ಯೋಗವಾಗಿ ತಗೊಂಡು ಇವತ್ತು ವಾರ್ಷಿಕ ಆದಾಯ ಅಂತ ನೋಡೋದಾದರೆ 3-5 ಲಕ್ಷ ರೂಪಾಯಿ ಅಡಿಷ್ನಲ್ ಇನ್ಕಮ್ ಆಗಿ ಅವರ ಮೂಲ ಕೃಷಿ ಏನಿದೆ ಅದ್ರ ಜೊತೆಗೆ ಜೇನು ಕೃಷಿಯಿಂದ 3-5 ಲಕ್ಷ ರೂಪಾಯಿ ಆದಾಯ ಬರುವಂಥ ಒಂದು ಆದಾಯ ಚಟುವಟಿಕೆಯಾಗಿ ಇವತ್ತು ಯುವಕರು ಅದನ್ನು ರೂಪಿಸ್ಕೊತಾ ಇರೋದು ಒಂದು ಪ್ರಯೋಜನಕಾರಿ ವಿಭಾಗ ಅಂತ ಹೇಳ್ಬೋದು. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಕೃಷಿನ ಉತ್ತೇಜನ ಮಾಡಬೇಕಾದ್ರೆ ಈ ರೀತಿ ಸಣ್ಣ ಸಣ್ಣ ಸೌದ್ಯೋಗಗಳು ಮಾಡೋದ್ರಿಂದ ಕೃಷಿ ಲಾಭದಾಯಕವಾಗುತ್ತೆ, ಜೊತೆಗೆ ಅವರು ಸದೃಢವಾಗಿ ಅಥವಾ ಸಮೃದ್ಧವಾಗಿ ಜೀವನ ನಡೆಸ್ಬೋದು. ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯ ಮತ್ತು ರೈತ ಕಲ್ಯಾಣ ಇಲಾಖೆಯವರು ಜೂನ್ 1ರಿಂದ 30ನೇ ತಾರೀಕುವರೆಗೆ ಸಮಗ್ರ ಕೃಷಿ ಭೂಮಿಯನ್ನು ಉಳಿಸಿ ಖೇತಿ ಬಚಾವೋ ಅಭಿಯಾನ 2026 ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಸಸ್ಯ ಸಂರಕ್ಷಣೆ ವಿಭಾಗದ ಪಾತ್ರ, ಸಸ್ಯ ಸಂರಕ್ಷಣೆಯಲ್ಲಿ ನಾವು ಯಾವ ರೀತಿಯಿಂದ ಕಡಿಮೆ ರಾಸಾಯನಿಕನ ಬಳಸೋದಾಗಿರಲಿ ಅಥವಾ ರಾಸಾಯನಿಕ ರಹಿತ ಕೃಷಿ ಮಾಡೋದಾಗಿರಲಿ ಅಥವಾ ಸಸ್ಯ ಸಂರಕ್ಷಣೆ ಪೂರಕವಾದ ನೈಸರ್ಗಿಕ ಕೃಷಿ ಮಾಡೋದಾಗಲಿ ಯಾವ ರೀತಿಯಿಂದ ಅಂತ ಹೇಳಿ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಇವತ್ತು ಖೇತಿ ಬಚಾವೋ ಅಭಿಯಾನ 2026 ಏನು ಜೂನ್ 1ನೇ ತಾರೀಕಿಂದ ಜೂನ್ 30ನೇ ತಾರೀಕುವರೆಗೂ ದೇಶಾದ್ಯಂತ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದ್ರ ಮೂಲ ಉದ್ದೇಶ ಕೃಷಿ ಭೂಮಿನ ಉಳಿಸಬೇಕು ಅನ್ನೋ ಉದ್ದೇಶಕ್ಕೆ ನಾವು ಮಾಡ್ತಿದ್ವಿ. ಸೊ ಎಲ್ಲೋ ಒಂದ್ ಕಡೆ ಕೃಷಿ ಭೂಮಿ ಉಳಿಸಬೇಕು ಅಂತ ನಾವು ಮಾತಾಡ್ಬೇಕಾದ್ರೆ ಅದನ್ನ ಭೂಮಿಗೆ ಯಾವ ರೀತಿ ಪೋಷಕಾಂಶಗಳು ಮತ್ತೆ ಅದರಲ್ಲಿ ಸಾವಯವ ಪದ್ಧತಿಗಳನ್ನ ಯಾವ ರೀತಿ ಪಾಲಿಸಬೇಕು ಅಂತ ಮಾಹಿತಿ ಕೊಡ್ತಿರ್ತೀವಿ. ಅದೇ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ನಮಗೆ ಬೆಳೆ ಬೆಳಿತೀವಿ ಅಥವಾ ಕೃಷಿ ಬೆಳೆ ತೋಟದ ಬೆಳೆ ಮಾಡ್ತೀವಿ ಅನ್ನೋದಾದ್ರೆ ಹೆಚ್ಚಾಗಿ ನಾವು ರಾಸಾಯನಿಕಗಳನ್ನ ಬಳಕೆ ಮಾಡ್ತೀವಿ. ಸೊ ಎಲ್ಲೋ ಒಂದ್ ಕಡೆ ರಾಸಾಯನಿಕಗಳು ಅಂತ ಬಂದ್ರೆ ಒಂದ್ ಕಡೆ ಗೊಬ್ಬರಗಳು ಬರ್ತವೆ, ಇನ್ನೊಂದ್ ಕಡೆ ಪೀಡೆ ನಿರ್ವಹಣೆ ಅಂತ ಬಂದಾಗ ಕೀಟ ಮತ್ತೆ ರೋಗಗಳನ್ನ ಹತೋಟಿ ಮಾಡಬೇಕಾಗತ್ತೆ. ಬೆಳೆಗಳಲ್ಲಿ ಪ್ರಮುಖವಾಗಿ ಕೀಟ ರೋಗಗಳನ್ನ ಹಂತ ಹಂತವಾಗಿ ನಾವು ಹತೋಟಿ ಮಾಡಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಒಂದು ಖೇತಿ ಬಚಾವೋ ಅಭಿಯಾನದಲ್ಲಿ ರೈತರಿಗೆ ಸಮಗ್ರವಾಗಿ ಕೃಷಿ ಉಳಿಸೋದ್ರ ಜೊತೆಗೆ ಕೃಷಿ ಭೂಮಿಯಲ್ಲಿ ಬರುವಂತ ಬೆಳೆಗಳಿಗೆ ಬರುವಂತ ಕೀಟ ಮತ್ತು ರೋಗಗಳನ್ನ ಹತೋಟಿ ಮಾಡೋ ಒಂದು ಕ್ರಮಗಳ ಬಗ್ಗೆ ಕೂಡ ನಾವು ರೈತರಿಗೆ ಒತ್ತು ಕೊಟ್ಟು ತರಬೇತಿ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಿರ್ತೀವಿ. ಆ ವಿಷಯದಲ್ಲಿ ಹೇಳೋದು ಅಂತ ಆದ್ರೆ ಪ್ರಮುಖವಾಗಿ ಎಲ್ಲಾ ಬೆಳೆಗಳಿಗೂ ನಾವು ಕೀಟ ಮತ್ತೆ ರೋಗಗಳನ್ನ ನೋಡ್ತೀವಿ. ಸೊ ಹಂತ ಹಂತವಾಗಿ ಅದರದ್ದು ಹಾನಿ ಮಟ್ಟ ಜಾಸ್ತಿ ಆಗಿ ಬೆಳೆ ನಷ್ಟ ಆಗುವಂತ ಸಂದರ್ಭಗಳು ಕೂಡ ನಾವು ನೋಡ್ತಿರ್ತೀವಿ. ಹಂಗಾಗಿ ಪೂರಕವಾಗಿ ಸಮಗ್ರವಾಗಿ ಕೀಟ ಮತ್ತೆ ರೋಗಗಳನ್ನ ನಿರ್ವಹಣೆ ಮಾಡೋದಕ್ಕೆ ನಾವು ಸಾಕಷ್ಟು ತಾಂತ್ರಿಕತೆಗಳನ್ನ ರೈತರಿಗೆ ಹೇಳ್ತಿರ್ತೀವಿ. ಅದರಲ್ಲಿ ಪ್ರಮುಖವಾಗಿ ಅಂತ ಹೇಳೋದಾದ್ರೆ ಭೂಮಿಯಲ್ಲಿ ಮಣ್ಣಲ್ಲೇ ಅಂದ್ರೆ ಏನು ಪ್ರತಿ ಸತಿ ನಾವು ಬೀಜ ಬಿತ್ತಬೇಕಾದ್ರೆ ಬೀಜೋಪಚಾರ ಮಾಡಿ ಅಂತ ಹೇಳ್ತಿರ್ತೀವಿ. ಅದಕ್ಕೂ ಮುಂಚೆನೆ ನಾವು ಮಣ್ಣಿಗೆ ಸೇರಿಸಬೇಕಾದ್ರೆ ಎಲ್ಲೋ ಒಂದ್ ಕಡೆ ಪೋಷಕಾಂಶಗಳು ಕೊಡೋ ಟೈಮಲ್ಲಿ ಹಿಂಡಿಗಳನ್ನ ಕೂಡ ಭೂಮಿಗೆ ಸೇರಿಸಿ ಅಂತ ಹೇಳ್ತೀವಿ. ಯಾಕಂದ್ರೆ ಸಾಕಷ್ಟು ಸತಿ ನಾವು ಮಾತಾಡ್ತಿರ್ತೀವಿ ಬೇವಿನ ಹಿಂಡಿ ಆಗಿರ್ಬೋದು, ಹೊಂಗೆ ಹಿಂಡಿ ಆಗಿರ್ಬೋದು, ಅಥವಾ ಕೆಲವು ಸತಿ ನಮ್ಮ ಸೀತಾಫಲ ಬೀಜದ ಕಷಾಯದ ಹಿಂಡಿ ಆಗಿರ್ಬೋದು. ಈ ರೀತಿ ವಿವಿಧ ಜಾತಿಯ ಬೀಜಗಳ ಹಿಂಡಿಗಳನ್ನ ನಾವೇನು ಕೃಷಿ ಭೂಮಿಗೆ ಬಳಕೆ ಮಾಡ್ತೀವಿ ಅದು ಪ್ರಮುಖವಾಗಿ ಬೇವು ಮತ್ತೆ ಹೊಂಗೆ ಹಿಂಡಿ ನಮ್ಗೆ ಹೆಚ್ಚಾಗಿ ಬಳಸ್ತಿರ್ತೀವಿ. ಸೊ ಇದರಲ್ಲಿ ನಮಗೆ ಅಜಾಡಿರಕ್ಟಿನ್ ಅಂಶ ಹೆಚ್ಚಾಗಿ ಸಿಗೋದ್ರಿಂದ ಎಲ್ಲೋ ಒಂದ್ ಕಡೆ ನಮಗೆ ಭೂಮಿಯಲ್ಲಿ ಬರುವಂತ ಕೀಟಗಳನ್ನ ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗ್ತಿರುತ್ತೆ. ಯಾಕಂದ್ರೆ ಈ ಎಣ್ಣೆ ಅಂಶ ಅಂತ ನಾವೇನು ಕರಿತೀವಿ ಅಜಾಡಿರಕ್ಟಿನು ಭೂಮಿಗೆ ಬಿದ್ದ ಮೇಲೆ ಸೊ ನಮಗೆ ಪ್ರಮುಖವಾಗಿ ಒಂದು 25-30 ದಿವಸ ನಮಗೆ ಆ ಬೀಜ ಬಿತ್ತಿದಾಗ ಪ್ರಾರಂಭ ಹಂತದಲ್ಲಿ ಬೇರು ತಿನ್ನೋ ಹುಳ ಆಗಿರ್ಬೋದು ಅಥವಾ ಕೆಲವು ಸತಿ ಗೆದ್ಲಿನ ಬಾಧೆ ಆಗಿರ್ಬೋದು, ಕೆಲವು ಸತಿ ಬೇರೆ ಥರದ ಕೀಟಗಳ ಹಾವಳಿ ಆಗಿರ್ಬೋದು. ಸೊ ಭೂಮಿಯಲ್ಲಿ ಔತ್ಕೊಂಡು ನಾಶ ಮಾಡೋ ಅಂಥ ಲದ್ದಿ ಹುಳುಗಳು ಅಂತ ಏನು ಬರ್ತವೆ ಅಂಥ ಹುಳುಗಳಿಗೆಲ್ಲ ಈ ಹಿಂಡಿ ಬಳಕೆ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ನಾವು ರಾಸಾಯನಿಕಗಳೇ ಇಲ್ದಂಗೆ ಕೀಟಗಳನ್ನ ಹತೋಟಿ ಮಾಡೋದಕ್ಕೆ ನಮಗೆ ಸಹಕಾರಿಯಾಗ್ತಿರುತ್ತೆ. ಅದ್ರ ಜೊತೆಗೆ ಪ್ರಮುಖವಾಗಿ ನಾವು ಹೆಚ್ಚಾಗಿ ಬೀಜ ಬಿತ್ತಿದಾಗ ನೋಡೋದು ರೋಗಗಳು. ಯಾಕಂದ್ರೆ ಕೀಟಕ್ಕಿಂತ ನಮ್ಗೆ ಹೆಚ್ಚು ಭೂಮಿಯಲ್ಲಿ ನಷ್ಟ ಬರೋದು ರೋಗ. ಸೊ ರೋಗಗಳು ಅಂತ ಬಂದಾಗ ಭೂಮಿಯಲ್ಲಿ ಸಾಕಷ್ಟು ರೋಗಗಳು ನೋಡ್ತೀವಿ. ಹೆಚ್ಚಾಗಿ ಸೊರಗು ರೋಗ ನಮ್ಗೆ ಬೀಜಗಳಿಗೆ ಬಾಧಿಸುತ್ತೆ. ಬೀಜ ಬಿತ್ತಿದ ಪ್ರಾರಂಭದಲ್ಲೇನೆ 10-15 ದಿವಸಕ್ಕೇನೆ ನಮ್ಗೆ 30% 40% ಬೀಜಗಳು ಸೊರಗೋದನ್ನ ನೋಡ್ತೀವಿ, ಅಥವಾ ರಾಟ್ ಅಂತ ಕರಿತೀವಿ. ಎಲ್ಲೋ ಒಂದ್ ಕಡೆ ಅದು ಕೊಳೆ ರೋಗ ಅಂತ ಕರಿತೀವಿ, ಅದು ಡ್ರೈ ರೂಟ್ ರಾಟ್, ಬೇರ್ ಕೊಳೆ ರೋಗ ಆಗಿರ್ಬೋದು. ಈ ರೀತಿ ಬೀಜಗಳಿಗೆ ಬೀಜ ಮೊಳಕೆ ಒಡೆದ ನಂತರ ಸಸ್ಯಗಳು ಸಾಯೋದನ್ನ ನೋಡ್ತಿರ್ತೀವಿ. ಅವನ್ನ ಹತೋಟಿ ಮಾಡೋದಕ್ಕೆ ನಾವು ಮಣ್ಣಿಗೆ ಸಾಕಷ್ಟು ಸೂಕ್ಷ್ಮಾಣುಜೀವಿಗಳನ್ನ ಇವತ್ತು ರೆಕಮೆಂಡ್ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಬಳಕೆ ಮಾಡೋದು ಟ್ರೈಕೋಡರ್ಮಾ ಶಿಲೀಂಧ್ರನಾಶಕ. ಸೊ ಇದು ನಮಗೆ ಎಲ್ಲಾ ತರದ ಶಿಲೀಂಧ್ರಗಳನ್ನ ಹತೋಟಿ ಮಾಡಿ ಭೂಮಿನ ಸದೃಢ ಮಾಡಿಕೊಟ್ಟು ಬೆಳೆಗಳನ್ನ ಸಂಪೂರ್ಣವಾಗಿ ಚೆನ್ನಾಗಿ ಬರೋದಕ್ಕೆ ಸಹಕಾರಿ ಮಾಡುವಂಥ ಒಂದು ಶಿಲೀಂಧ್ರ ಅಂದರೆ ಟ್ರೈಕೋಡರ್ಮಾ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಸೂಡೋಮೋನಾಸ್ ಅಂತಾನು ಕೊಡ್ತೀವಿ ಇವತ್ತು. ಆ ಸೂಡೋಮೋನಾಸ್ ಕೂಡ ಅದೇ ರೀತಿ ಸಾಕಷ್ಟು ಶಿಲೀಂಧ್ರಗಳಿಗೆ ಕೆಲಸ ಮಾಡಿ ಅವನ್ನ ಹತೋಟಿ ಮಾಡಿ ನಮ್ಮ ಬೆಳೆಗಳಿಗೆ ಬೆಳವಣಿಗೆ ಬರೋದಕ್ಕೆ ಸಹಕಾರಿ ಆಗ್ತಿರುತ್ತೆ. ಮತ್ತೆ
ಬ್ಯಾಸಿಲಸ್ ಅಂತಲೂ ಬ್ಯಾಕ್ಟೀರಿಯಾಗಳನ್ನ ಕೊಡ್ತೀವಿ. ಇವತ್ತು ಎಲ್ಲೋ ಒಂದು ಕಡೆ ಬೆಳೆಗಳನ್ನ ಉತ್ತೇಜನ ಮಾಡಬೇಕು, ಅಂದರೆ ರೋಗ ಹತೋಟಿ ಮಾಡೋದ್ರ ಜೊತೆಗೆ ಬೆಳವಣಿಗೆ ಕುಂಠಿತ ಆಗದಂಗೆ ತುಂಬ ಚೆನ್ನಾಗಿ ಬೆಳವಣಿಗೆ ಬಂದು ಸಹಕಾರಿಯಾಗುವಂಥ ಬ್ಯಾಸಿಲಸ್ ಬ್ಯಾಕ್ಟೀರಿಯಾಗಳು ಬೆಳೆ ಪ್ರಚೋದಕಗಳನ್ನ ಕೊಟ್ಟು ಬೆಳೆಗಳನ್ನ ಸಂಪೂರ್ಣವಾಗಿ ಬೆಳೆಯೋದಕ್ಕೆ ಸಹಕಾರಿ ಮಾಡ್ತವೆ. ಹಾಗಾಗಿ ಈ ಟ್ರೈಕೋಡರ್ಮಾ, ಸೂಡೋಮೋನಾಸು ಮತ್ತು ಬ್ಯಾಸಿಲಸ್ ಅಂತ ಜೀವಾಣುಗಳು ಏನಿದಾವೆ, ಸೊ ಈ ಜೀವಾಣುಗಳನ್ನ ಜನರಲ್ ಆಗಿ ನಾವು ಇವತ್ತು ರೈತರಿಗೆ ಬೀಜೋಪಚಾರ ಮಾಡಿ ಆದರೂ ಬಿತ್ತನೆ ಮಾಡಿ ಅಂತ ಹೇಳ್ತೀವಿ. ಬಿತ್ತನೆ ಮಾಡೋ ಟೈಮಲ್ಲಿ ಇಲ್ಲ ಅಂದರೆ ಕೆಲವು ಸತಿ ನಾವೇನು ಹಟ್ಟಿ ಗೊಬ್ಬರ, ದನವಿನ ಗೊಬ್ಬರ ತೋಟಕ್ಕೆ ಹಾಕ್ತಿದ್ರೆ ಅಥವಾ ಹಸಿರೆಲೆ ಗೊಬ್ಬರ ತೋಟಕ್ಕೆ ನಾವೇನು ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು, ಈ ರೀತಿ ಏನಾದರೂ ಸಾವಯವ ಗೊಬ್ಬರಗಳನ್ನ ಕೊಡ್ತಿದ್ರೆ ಅವಕ್ಕೆ ನಾವು ಎನ್ರಿಚ್ ಮಾಡಿಬಿಟ್ಟು ಸೊ ಅದ್ರ ಜೊತೆಗೆ ಬೆರಕೆ ಮಾಡಿ ನಾವು ಮಣ್ಣಿಗೆ ಸೇರಿಸಿ ನಂತರ ಬಿತ್ತನೆ ಮಾಡೋದ್ರಿಂದ ನಮಗೆ ಬೆಳೆಗಳಿಗೆ ಬರುವಂಥ ಪ್ರಮುಖ ರೋಗಗಳನ್ನ ಹತೋಟಿ ಮಾಡೋದಕ್ಕೂ ಸಹಕಾರಿಯಾಗ್ತಿರುತ್ತೆ. ಹಾಗಾಗಿ ಈ ಟ್ರೈಕೋಡರ್ಮಾ, ಸೂಡೋಮೋನಾಸು, ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಮ್ ಅಂತ ಏನು ಬೆನಿಫಿಷಿಯಲ್ ಫಂಗಸ್ಗಳು ಇವತ್ತು ನಮ್ಗೆ ಸಿಗ್ತಿದ್ದಾವೆ, ಇವನ್ನ ಬಳಕೆ ಮಾಡ್ಕೊಳೋದ್ರಿಂದ ಈ ಒಂದು ಕೇತು ಬಚಾವೋ ಅಭಿಯಾನದಲ್ಲಿ ಎಲ್ಲೋ ಒಂದು ಕಡೆ ಕೃಷಿ ಭೂಮಿ ಉಳಿಸಿ ಅನ್ನೋದ್ರಲ್ಲಿ ರಾಸಾಯನಿಕಗಳನ್ನ ಕಡಿಮೆ ಬಳಕೆ ಮಾಡಿಕೊಂಡು ನಮ್ಮ ಬೆಳೆಗಳಿಗೆ ಪೂರಕವಾಗುವಂಥ ಜೈವಿಕ ಶಿಲೀಂಧ್ರಗಳನ್ನ ಬಳಕೆ ಮಾಡಿಕೊಂಡು ಹೆಚ್ಚಿನ ಬೆಳೆ ಬೆಳೆಯೋದಕ್ಕೆ ಸಹಕಾರಿಯಾಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ರೈತರು ದಯವಿಟ್ಟು ಈಗೇನು ಮುಂಗಾರು ಪ್ರಾರಂಭ ಆಗಿದೆ, ಬಿತ್ತನೆ ಮಾಡೋ ಹಂತದಲ್ಲಿ ಮಣ್ಣಿಗೆ ಸೇರಿಸೋದಾದರೆ ಈ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಅಂತ ಶಿಲೀಂಧ್ರಗಳನ್ನ ತಗೊಂಡು ನಾವು ಹಾಕುವಂಥ ಹಟ್ಟಿ ಗೊಬ್ಬರಕ್ಕೆ ಸೇರಿಸ್ಬಿಟ್ಟು ಕೊಡುವಂಥದ್ದು. ಜನರಲ್ಲಾಗಿ ನಾವು 1 ಟನ್ ಗೊಬ್ಬರಕ್ಕೆ 6 kg ಅಷ್ಟು ಶಿಲೀಂಧ್ರನ ಬೆರೆಸಿ ಮಿಶ್ರಣ ಮಾಡಿ ನಂತರ ಹಾಕಿ ಅಂತ ಹೇಳ್ತೀವಿ. ಇವತ್ತು ಲಿಕ್ವಿಡ್ ಅಂದರೆ ದ್ರವ ರೂಪದಲ್ಲೇ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಎಲ್ಲ ಸಿಗ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಅವನ್ನ ಬೆಳೆಗಳಿಗೆ ನೀರು ಸ್ಪ್ರಿಂಕ್ಲರ್ ಕೊಡೋ ಟೈಮಲ್ಲೋ ಅಥವಾ ಡ್ರಿಪ್ಪಲ್ಲಿ ಅಥವಾ ತೋಟದ ಬೆಳೆಗಳಿಗಾದರೆ ಪ್ರತಿಯೊಂದು ಗಿಡಕ್ಕೆ 1 ಲೀಟ್ರಷ್ಟು ದ್ರಾವಣ ತಯಾರಿಸಂಥ ದ್ರಾವಣನ ನೀವು ಬುಡಕ್ಕೆ ಹಾಕೊಡೋದಕ್ಕೆ ನಾವು ಹೇಳ್ತಿರ್ತೀವಿ. ಸೊ ಹಂಗಾಗಿ ಈ ಟ್ರೈಕೋಡರ್ಮಾ, ಸೂಡೋಮೋನಾಸು, AMC ಇಂಥ ಶಿಲೀಂಧ್ರಗಳನ್ನ ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಕೃಷಿ ಭೂಮಿಗಳಲ್ಲಿ ನಮಗೆ ಬೆಳೆಗಳು ಬರುವಂಥ ಸಾಕಷ್ಟು ರೋಗಗಳನ್ನ ಹತೋಟಿ ಮಾಡಿ ಒಳ್ಳೆ ಬೆಳೆ ಬೆಳೆಯೋದಕ್ಕೆ ಸಹಕಾರಿಯಾಗುತ್ತೆ. ಇವತ್ತಿನ ಪ್ರಮುಖವಾಗಿ ನಾನು ಮಾತಾಡ್ತಿರುವಂಥ ವಿಷಯ ಅಂದರೆ ಅಡಿಕೆಯಲ್ಲಿ ಕಾಡಿಸುವಂಥ ಬೇರು ಹುಳು. ಸೊ ಅಡಿಕೆ ಬೇರುಳ ಸಾಕಷ್ಟು ವರ್ಷಗಳಿಂದ ರೈತರ ಬಾಯಲ್ಲಿ ಹತೋಟಿ ಮಾಡೋಕ್ಕಾಗ್ತಿಲ್ಲ, ಸೊ ಅದನ್ನು ನಮ್ಮ ಸಂಪೂರ್ಣವಾಗಿ ನಾಶ ಮಾಡೋದು ಕಷ್ಟ ಅಂತ ಸುಮಾರು ವರ್ಷಗಳಿಂದನೂ ನಾವು ಹೇಳ್ತಾನೆ ಬರ್ತಿದ್ದೀವಿ. ಬಟ್ ಕಾರಣಗಳು ಹಲವಾರು ಇದ್ದಾವೆ. ಯಾಕಂದರೆ ಭೂಮಿ ಒಳಗೆ ಇರೋವಂಥ ಹುಳನ ನಾವು ಹುಡುಕಿ ಅದನ್ನ ಹತೋಟಿ ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ. ಯಾಕೆಂದರೆ ನಾವು ಕೊಡೋವಂಥ ಕೀಟನಾಶಕಗಳಾಗಿರ್ಬೋದು ಅಥವಾ ಶಿಲೀಂಧ್ರನಾಶಕಗಳಾಗಿರ್ಬೋದು ಆ ಹುಳನ ಹಂತಕ್ಕೆ ಹೋಗಿ ಅಲ್ಲಿ ನಾಶ ಮಾಡುವಂಥ ಶಕ್ತಿ ಸ್ವಲ್ಪ ಕಡಿಮೆನೇ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಅಡಿಕೆ ಬೇರು ಹುಳನ ಸಮಗ್ರವಾಗಿ ಹತೋಟಿ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಯಾಕಂದರೆ ನಮಗೆಲ್ಲ ಗೊತ್ತಿದ್ದಾಗೆ ಅಡಿಕೆ ಬೇರುಳ ಮುಂಗಾರು ಪ್ರಾರಂಭದಲ್ಲಿ ಶುರುವಾಗಿ ಮೇ ತಿಂಗಳಿಂದ ಶುರುವಾಗಿ ಆಗಸ್ಟ್ ತಿಂಗಳವರೆಗೂ ಹೆಚ್ಚಿನ ಬಾಧೆಯನ್ನು ನಾವು ನೋಡ್ತಿರ್ತೀವಿ. ಸೊ ಈ ಒಂದು 3-4 ತಿಂಗಳ ಅವಧಿಯಲ್ಲಿ ಬೇರುಹುಳುಗಳು ಬೆಳವಣಿಗೆ ಹಂತಗಳಿಗೆ ತಲುಪಿ ನಂತರ ಅಡಿಕೆ ಮರದ ಬೇರುಗಳನ್ನ ಕಟ್ ಮಾಡಿ ನಂತರ ಸುಳಿ ಸಣ್ಣ ಆಗಿ ಮರ ಹಳದಿಯಾಗಿ ಸತ್ತೋಗೋದನ್ನ ನಾವು ಸಾಕಷ್ಟು ನೋಡ್ತಾ ಇರ್ತೀವಿ. ಸೊ ಈ ಲಕ್ಷಣಗಳಿರುವಂಥ ಪ್ರದೇಶಗಳಲ್ಲಿ ಎಲ್ಲಿ ನಮಗೆ ಅಡಿಕೆಯಲ್ಲಿ ಬೇರುಳ ಸಮಸ್ಯೆ ಜಾಸ್ತಿ ಇದೆ ಅಂತಂದರೆ ಅಂಥ ರೈತರಿಗೆ ನಾವು ಸಮಗ್ರವಾಗಿ ಹತೋಟಿ ಮಾಡಿ ಅಂತ ಹೇಳ್ತಿರ್ತೀವಿ. ಸೊ ಈ ವಿಚಾರದಲ್ಲಿ ಕೆಲವು ವಿಷಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು, ಪ್ರಾರಂಭ ಹಂತ ಅಂತ ನಾನು ಮಾತಾಡ್ತಿದ್ದೆ. ಮೊದಲನೇದಾಗಿ ಎಲ್ಲೋ ಒಂದು ಕಡೆ ದುಂಬಿಗಳು ಯಾವ ಹಂತದಲ್ಲಿ ಬರ್ತವೆ ಅಂತ ನೋಡೋದು ವರ್ಷದಲ್ಲಿ. ಸೊ ಜನರಲ್ ಆಗಿ ಅಡಿಕೆ ಬೇರುಳದ ಪ್ರೌಢ ವ್ಯವಸ್ಥೆ ತಲುಪಿರುವಂಥ ದುಂಬಿಗಳು ಮೇ ತಿಂಗಳಲ್ಲಿ ಹೆಚ್ಚಾಗಿ ಹಾರಾಟ ಮಾಡುವಂಥ ಸಮಯ. ಸೊ ಯಾವಾಗ ಮುಂಗಾರು ಪ್ರಾರಂಭ ಆಗಿ ಮುಂಗಾರು ಮಳೆ ಶುರು ಆಗುತ್ತೆ ಅಂಥ ಸಮಯದಲ್ಲಿ ಜೀರುಂಡೆಗಳು ಭೂಮಿಯಿಂದ ಹೊರಗೆ ಬಂದು ನಂತರ ಹಾರಾಟ ಮಾಡಿ ಮತ್ತೆ ಭೂಮಿ ಒಳಗೆ ಹೋಗಿ ಒಂದು ಜೀರುಂಡೆ ಸುಮಾರು 80ರಿಂದ 150 ಮೊಟ್ಟೆ ಇಡುವಂಥ ಶಕ್ತಿ ಹೊಂದಿರುತ್ತೆ. ಸೊ ಇವು ಮೊಟ್ಟೆನ ಭೂಮಿಯಲ್ಲಿ ಹಂತ ಹಂತವಾಗಿ 1, 2, 10 ಮೊಟ್ಟೆ, 20 ಮೊಟ್ಟೆ ಹಂಗೆ ಭೂಮಿ ಒಳಗೆ ಇಡ್ತಾ ಹೋಗ್ತಿರ್ತವೆ. ಸೊ ನಂತರ ಒಂದು 10 ದಿವಸ ನಂತರ ಈ ಮರಿ ಹುಳುಗಳು ಏನು ಮೊಟ್ಟೆಯಿಂದ ಹೊರಗಡೆ ಬರ್ತವೆ, ಇವು ಪ್ರಾರಂಭ ಹಂತದಲ್ಲಿ ಅಲ್ಲಿ ಭೂಮಿಯಲ್ಲಿರುವಂಥ ಕಸ ಕಳೆನ ತಿಂದು ನಂತರ 1ನೇ ಹಂತ ದಾಟಿದ ನಂತರ 2ನೇ ಹಂತ 3ನೇ ಹಂತ ಮರಿ ಹುಳುಗಳು ಬಂದಾಗ ಅಡಿಕೆ ಬೇರನ್ನ ಕಟ್ ಮಾಡಿ ನಾಶ ಮಾಡ್ತವೆ. ಸೊ ಹಂಗಾಗಿ ಪ್ರಾರಂಭದ ಶುರು ಮಾಡೋದು ಹತೋಟಿ ಅನ್ನೋದಾದ್ರೆ ಒಂದು ಮೇ ತಿಂಗಳಲ್ಲಿ ಮಳೆ ಬಂದಾಗ ದುಂಬಿಗಳನ್ನ ಆಕರ್ಷಣೆ ಮಾಡಿ ಸ್ವಲ್ಪ ಮಟ್ಟಿಗೆ ಹತೋಟಿ ಮಾಡಿ ಅಂತ ಹೇಳ್ತೀವಿ. ಸೊ ಇದು ಎಲ್ಲ ರೈತರು ಏನು ಅಡಿಕೆ ತೋಟದಲ್ಲಿ ನನಗೆ ಬೇರುಳ ಸಮಸ್ಯೆ ಇದೆ ಅಂತಂದರೆ ಅಂಥ ಸಮಯದಲ್ಲಿ ಸಂಜೆ ಹೊತ್ತು ದುಂಬಿಗಳು ಹಾರಾಟ ಮಾಡೋದ್ರಿಂದ ನಾವು ಆ ಪ್ರದೇಶದಲ್ಲಿ ದುಂಬಿನ ಆಕರ್ಷಣೆ ಮಾಡಿ ಸಾಯಿಸೋದಕ್ಕೆ ಸ್ವಲ್ಪ ಕೆಲಸಗಳನ್ನ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಮಗಾಗುವಂಥದ್ದು ಅಂತಂದರೆ ದುಂಬಿ ಹಾರಾಟ ಮಾಡೋ ಸಮಯ ಅಂದರೆ ಸಂಜೆ 7:30ಯಿಂದ 8:00. ಸೊ ಆ ಒಂದು ರಾತ್ರಿ ಕತ್ತಲ ಸಮಯದಲ್ಲಿ
ಅಡಿಕೆ ತೋಟದಲ್ಲಿ ನಮಗೆ ಅಗಲವಾಗಿರುವಂಥ ಎಲೆಗಳು ಏನಿರ್ತವೆ ಅಂಥ ಮರದ ರಕ್ಕೆಗಳನ್ನ ನಾಟಿ ಮಾಡಿದ್ರೆ ಹೊರಬಂದಂಥ ದುಂಬಿಗಳು ಅದ್ರ ಮೇಲೆ ಆಶ್ರಯ ಪಡೆದು ನಂತರ ಭೂಮಿ ಒಳಗೆ ಹೋಗುವಂಥ ಸ್ಥಿತಿ ಇರುತ್ತೆ. ಸೊ ಆಶ್ರಯ ಪಡೆಯೋ ಸಮಯದಲ್ಲಿ ರಾತ್ರಿ ಹೊತ್ತು ಆ ದುಂಬಿಗಳನ್ನ ಆಕರ್ಷಣೆ ಮಾಡಿ ಸಾಯಿಸ್ಬೋದು. ಬಟ್ ಇದು ಸ್ವಲ್ಪ ಕಷ್ಟಕರವಾದಂಥ ಕೆಲಸ. ನಂತರ ಎರಡನೇದು ಅನ್ನೋದಾದರೆ ಭೂಮಿಯಲ್ಲಿ ಹತೋಟಿ ಮಾಡುವಂಥದ್ದು. ಸೊ ಮರಿ ಹುಳುಗಳನ್ನ ಹತೋಟಿ ಮಾಡೋದಕ್ಕೆ ಪ್ರಾರಂಭ ಹಂತದಲ್ಲಿ ನಾವು ಹೇಳೋದು, ಪ್ರತಿ ವರ್ಷ ಅಡಿಕೆ ಮರಗಳಿಗೆ ಬೇವಿನ ಹಿಂಡಿನ ಅರ್ಧ kg ಕೊಡಿ ಅಂತ ಹೇಳ್ತೀವಿ. ಸೊ ಬೇವಿನ ಹಿಂಡಿನ ಅರ್ಧ kg ಕೊಟ್ಟಾಗ ಎಲ್ಲೋ ಒಂದು ಕಡೆ ಪ್ರಾರಂಭ ಹಂತದಲ್ಲಿ ಸಣ್ಣ ಮರಿ ಹುಳುಗಳು ಅಥವಾ ಸ್ವಲ್ಪ ಮಟ್ಟದ ಬೆಳವಣಿಗೆ ಆಗಿರುವಂಥ ಅಡಿಕೆ ಬೇರುಳುಗಳು ಇದ್ರೂ ಈ ಅಡಿಕೆ ಬೇವಿನ ಹಿಂಡಿಯಲ್ಲಿ ಅಜಾಡಿರಕ್ಟಿನ್ ಅಂಶ ಇರೋದರಿಂದ, ಆ ಕಹಿ ಅಂಶ ಅಂತ ನಾವೇನು ಹೇಳ್ತೀವಿ, ಆ ಅಂಶ ಇರೋದ್ರಿಂದ ಅದು ಕೀಟನಾಶಕಗಳ ವಿರುದ್ಧವಾಗಿ ಕೀಟಗಳ ವಿರುದ್ಧವಾಗಿ ಕೆಲಸ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಬೇರುಳುಗಳನ್ನ ತಡೆಯೋದಕ್ಕೆ ನಮಗೆ ಪ್ರಾರಂಭ ಹಂತದಲ್ಲಿ ಸಹಕಾರಿಯಾಗಿರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಪ್ರತಿ ವರ್ಷ ಅಡಿಕೆ ಮರಗಳಿಗೆ ನಾವು ಒಂದು ಅರ್ಧ kg ಬೇವಿನ ಹಿಂಡಿನ ಕೊಡೋದು ಪೂರಕವಾಗಿ ಕೆಲಸ ಮಾಡ್ದಂಗೆ ಆಗುತ್ತೆ. ಸೊ ಇದ ನಂತರ ಮೂರನೇದು ಅನ್ನೋದಾದರೆ ಜೈವಿಕವಾಗಿ ಹತೋಟಿ ಮಾಡಕ್ಕೆ ಹೇಳ್ತೀವಿ. ಜೈವಿಕವಾಗಿ ಶಿಲೀಂಧ್ರಗಳನ್ನ ರೆಕಮೆಂಡ್ ಮಾಡ್ತಾರೆ. ಆ ಶಿಲೀಂಧ್ರಗಳಲ್ಲಿ ಒಂದು ಅಂತಂದರೆ ಮೆಟರಿಸಿಯಂ ಅನಸೋಪ್ಲಿಯಾ ಅಂತೇಳಿ, ಈ ಹಸಿರು ಶಿಲೀಂಧ್ರ ಅಂತ ಹೇಳ್ಬೋದು ಅಥವಾ ಗ್ರೀನ್ ಮಸ್ಕಾರ್ಡಿನ್ ಫಂಗಸ್ ಅಂತ ಹೇಳ್ಬೋದು. ಈ ಮೆಟರಿಸಿಯಂ ಅನಿಸೋಪ್ಲಿಯಾ ಅಂತ ಏನಿದೆ, ಈ ಶಿಲೀಂಧ್ರ ನಾವು ಬೇವಿನ ಹಿಂಡಿ ಹಾಕುವಾಗ ಬೇವಿನ ಹಿಂಡಿಗೆ ಬೆರೆಸಿ ಹಾಕ್ಬೋದು, ಅಥವಾ ಹಟ್ಟಿ ಗೊಬ್ಬರ ಏನಾದ್ರು ಮರಗಳಿಗೆ ಹಾಕ್ತಿದ್ರೆ ಅಂತ ಟೈಮಲ್ಲಿ ಹಟ್ಟಿ ಗೊಬ್ಬರಕ್ಕೂ ಬೆರೆಸ್ಬಿಟ್ಟು ಅದ್ರ ಮರದ ಬುಡಕ್ಕೆ ಕೊಡೋದ್ರಿಂದ ಆ ಬುಡದಲ್ಲಿ ಬರುವಂತ ಅಡಿಕೆ ಬೇರುಳುಗಳು ಏನಿರುತ್ತೆ ಈ ಒಂದು ಶಿಲೀಂಧ್ರಕ್ಕೆ ಕಾಂಟ್ಯಾಕ್ಟ್ ಆಗಿ ಬಂದಾಗ ಅದ್ರ ಮೇಲೆ ಈ ಶಿಲೀಂಧ್ರ ಬೆಳೆದು ಅದನ್ನ ನಾಶ ಮಾಡುವಂತ ಅವಕಾಶವಿರುತ್ತದೆ. ಹಾಗಾಗಿ ಪ್ರಾರಂಭದಲ್ಲಿ ಹಟ್ಟಿ ಗೊಬ್ಬರ ಕೊಡೋ ಟೈಮಲ್ಲಿ ಈ ಒಂದು ಮೆಟರಿಸಿಯಂ ಶಿಲೀಂಧ್ರ ನಾಶಕನ ನಾವು ಬಳಕೆ ಮಾಡಬಹುದು. ಇದು ಬಿಟ್ಟು ಇವತ್ತು ಜಂತು ಹುಳುಗಳು ಕೂಡ ಶಿಫಾರಸು ಮಾಡಿದ್ದಾರೆ. ಸೊ ಜಂತು ಹುಳುಗಳಲ್ಲಿ ಇವತ್ತು ಒಂದು ಅಂತಂದ್ರೆ ಎಂಟಮೋಪ್ಯಾಥೋಜೆನಿಕ್ ನಿಮ್ಯಾಟೋಡ್ಸ್ ಅಂತ ಕರಿತೀವಿ. ಸೊ ಇದು ಬಹಳ ಪ್ರಮುಖವಾಗಿ ಜಂತು ಹುಳುಗಳು ಬೇರುಳದ ಹೊಟ್ಟೆ ಒಳಗೆ ಹೋಗಿ ನಂತರ ಅದು ಮೊಟ್ಟೆ ಇಟ್ಟು ಮರಿ ಮಾಡಿ ಬೇರುಳನ್ನು ಸಾಯಿಸ್ಕೊಂಡು ಹೊರಗೆ ಬರುವಂತ ಶಕ್ತಿ ಈ ಒಂದು ಜಂತು ಹುಳುಗಳಿಗಿರುತ್ತೆ. ಹಾಗಾಗಿ ಈ ಒಂದು ಎಂಟಮೋಪ್ಯಾಥೋಜೆನಿಕ್ ನಿಮ್ಯಾಟೋಡ್ಸ್ ಅಂತ ಏನು ಜಂತು ಹುಳುಗಳನ್ನ ಶಿಫಾರಸು ಮಾಡ್ತೀವಿ, ಇದು 1 ಎಕರೆಗೆ 2 kg ಪೌಡರ್ನ ತಗೊಂಡು ನಮಗೆ ಎಲ್ಲಿ ಬೇರುಳದ ಸಮಸ್ಯೆ ಇರುತ್ತೆ ಅಂತ ಭಾಗದಲ್ಲಿ ಮರಳಿಗೆ ಮಿಶ್ರಣ ಮಾಡಿ ಈ ಒಂದು ಪೌಡರ್ನ ನಾವು ತೋಟಕ್ಕೆ ಚೆಲ್ಕೊಡ್ಬೋದಾಗತ್ತೆ. ಸೊ ಹಂಗಾಗಿ ಎಂಟಮೋಪ್ಯಾಥೋಜೆನಿಕ್ ನಿಮ್ಯಾಟೋಡ್ ಜೈವಿಕವಾಗಿ ಜಂತು ಹುಳುಗಳನ್ನ ಹತೋಟಿ ಮಾಡೋಕ್ಕೆ ಸಹಕಾರಿಯಾಗುತ್ತೆ. ಹಂಗಾಗಿ ಜಂತು ಹುಳುಗಳನ್ನ ಬಳಕೆ ಮಾಡ್ಕೋಬಹುದು. ಕಡೆ ಕ್ರಮವಾಗಿ ನಾವು ಕೀಟನಾಶಕಗಳನ್ನ ಶಿಫಾರಸು ಮಾಡ್ತೀವಿ. ಆ ಕೀಟನಾಶಕಗಳಲ್ಲಿ ಒಂದು ಪ್ರಮುಖವಾಗಿ ಕ್ಲೋರೋಪರಿಪಾಸ್ 50 EC 3 ರಿಂದ 5 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿದಂತ ದ್ರವಣವನ್ನ ನೀವು ಅಡಿಕೆ ಮರದ ಬುಡಕ್ಕೆ ಹುಯ್ ಕೊಡಬಹುದು. ಅಥವಾ ಇಮಿಡಾಕ್ಲೋಪ್ರಿಡ್ ಏನು 36 SL ಅರ್ಧ ml ಪ್ರತಿ ಲೀಟರ್ ನೀರಿಗೆ ಒಂದು ಮರಕ್ಕೆ ಮಿನಿಮಮ್ 1.5 ರಿಂದ 2 ml ಅಷ್ಟು ವಿಷ ಬೀಳಬೇಕಾಗತ್ತೆ. ಸೊ ಜನರಲ್ ಆಗಿ 2 ml ನಾವು 4 ಲೀಟರ್ ನೀರಿಗೆ ಹಾಕಿ ಅದನ್ನ ನಾವು ಅಡಿಕೆ ಮರದ ಬುಡಕ್ಕೆ ಹಾಕೊಡೋದ್ರಿಂದ ಮರದ ಬುಡದಲ್ಲೇ ಇರುವಂತ ಬೇರುಳುಗಳ ಸಂತತಿನ ನಾಶ ಮಾಡೋದಕ್ಕೆ ಸಹಕಾರಿಯಾಗ್ತಿರುತ್ತೆ. ಈ ರೀತಿ ಸಮಗ್ರವಾಗಿ ನಾವು 4-5 ಕ್ರಮಗಳನ್ನ ಅನುಸರಿಸಿಕೊಂಡು ನಮ್ಮ ಅಡಿಕೆ ತೋಟದಲ್ಲಿ ಬೇರುಳದ ಸಮಸ್ಯೆ ಇದ್ರೆ ಇದನ್ನ ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗ್ತಿರುತ್ತೆ. ಇವತ್ತು ಪ್ರಮುಖವಾಗಿ ನಾನು ಇನ್ನೊಂದು ಬೆಳೆ ಬಗ್ಗೆ ಮಾಹಿತಿ ಹಂಚ್ಕೋತಿರುವಂಥದ್ದು ಶುಂಠಿ. ಇವತ್ತು ಶುಂಠಿ ಈಗ ಯಥೇಚ್ಛವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರದೇಶದಲ್ಲಿ ಇವತ್ತು ಶುಂಠಿನ ನಾವು ರೈತರು ಬೆಳೀತಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ರೈತರು ಅವ್ರದ್ದೇ ಆದಂಥ ಒಂದು ಪದ್ಧತಿಗಳಲ್ಲಿ ಶುಂಠಿ ಬೆಳೆನ ಬೆಳೆಯೋದಕ್ಕೆ ಮುಂದೆ ಬರ್ತಾರೆ. ಸೊ ಜೊತೆಗೆ ಅದಕ್ಕೆ ಹೆಚ್ಚಾಗಿ ನಾವು ರಾಸಾಯನಿಕಗಳಾಗಿರ್ಬೋದು ಪೋಷಕಾಂಶಗಳಾಗೋದು ಬಳಕೆ ಮಾಡ್ತಾ ಇರ್ತೀವಿ. ಸೊ ಇದನ್ನ ಜನರಲ್ ಆಗಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಶುಂಠಿ ಅಂದ ತಕ್ಷಣ ಸಾಕಷ್ಟು ರಸಗೊಬ್ಬರಗಳು ಬಳಕೆ ಮಾಡುವಂತ ಬೆಳೆ ಅಂತಾನು ಹೇಳ್ಬೋದು. ಮತ್ತೆ ಜೊತೆಗೆ ಸಾಕಷ್ಟು ಶಿಲೀಂಧ್ರನಾಶಕಗಳನ್ನ ಬಳಕೆ ಮಾಡುವಂತ ಬೆಳೆನೂ ಹೇಳ್ಬೋದು. ಯಾಕೆಂದ್ರೆ ಇದಕ್ಕೆ ಪ್ರಮುಖವಾಗಿ ನಾವು ಕೊಳೆ ರೋಗ ಜಾಸ್ತಿ ನೋಡ್ತಾ ಇರ್ತೀವಿ. ಶುಂಠಿಲಿ ಹೆಚ್ಚಾಗಿ ನಾವು ಕೊಳೆ ರೋಗ ನೋಡ್ತಿರ್ತೀವಿ. ಆ ಕೊಳೆ ರೋಗಕ್ಕೆ ಪೂರಕವಾಗಿ ಎಲ್ಲೋ ಒಂದ್ ಕಡೆ ಬೆಳವಣಿಗೆಗೋಸ್ಕರ ಸಾಕಷ್ಟು ಪೋಷಕಾಂಶಗಳು ಕೂಡ ನಾವು ಕೊಡ್ತಾ ಇರ್ತೀವಿ. ಸೊ ಈ ಪೋಷಕಾಂಶಗಳು ಅಂತ ಬಂದಾಗ ಜನರಲ್ ಆಗಿ ಬಹಳ ಮುಖ್ಯವಾಗಿ ನಾವು ಸಾರಜನಕ, ರಂಜಕ, ಪೊಟ್ಯಾಶ್ ಇವು 3 ಪೋಷಕಾಂಶಗಳಾಗಿ ನಾವು ಕೊಡ್ತಾ ಇರ್ತೀವಿ. ಇನ್ನೊಂದ್ ಕಡೆ ಲಘು ಪೋಷಕಾಂಶಗಳು ಕೂಡ ಶಿಫಾರಸು ಮಾಡ್ತೀವಿ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಲಘು ಪೋಷಕಾಂಶಗಳು ಇವತ್ತು ಬೆಳೆಗೆ ಬಹಳ ಮುಖ್ಯವಾಗಿ ಬೇಕು. ಸೊ ಏನು ಸಾರಜನಕ, ರಂಜಕ, ಪೊಟ್ಯಾಶ್ ನಾವು ಕೊಡ್ತೀವಿ, ಶಿಫಾರಸ್ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನ ನಾವು ರೆಕಮೆಂಡ್ ಮಾಡ್ತಿರ್ತೀವಿ. ನಮಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಅಂತ ಬಂದ್ರೆ 1 ಎಕರೆಗೆ 40 kg ಅಷ್ಟು ಸಾರಜನಕ, 20 kg ಅಷ್ಟು ರಂಜಕ, 20 kg ಅಷ್ಟು ಪೊಟ್ಯಾಶ್ನ ನಾವು ಶಿಫಾರಸ್ ಮಾಡ್ತೀವಿ 1 ಎಕರೆ ಪ್ರದೇಶಕ್ಕೆ ನಮಗೆ ಬೇಕಾಗಿರುವಂತ ರಾಸಾಯನಿಕ ಗೊಬ್ಬರ ಅಂತ ಹೇಳ್ತೀವಿ. ಬಟ್ ಇದನ್ನ ಹೊರತುಪಡಿಸು ಸಾಕಷ್ಟು ಇವತ್ತು ಬೆಳವಣಿಗೆ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ ಸಾಕಷ್ಟು ಬೆಳೆ ಪ್ರಚೋದಕಗಳನ್ನು ಬಳಕೆ ಮಾಡ್ತೀವಿ. ಹಾರ್ಮೋನ್ಸ್ ಅಥವಾ ಎನ್ಸೈಮ್ಸ್ನ ಇವತ್ತು ಹೆಚ್ಚಾಗಿ ಬಳಕೆ ಮಾಡ್ತೀವಿ. ಸೊ ಅದರಲ್ಲಿ
ಒಂದ್ ಕಡೆ ಮುಖ್ಯ ಪೋಷಕಾಂಶಗಳ ಜೊತೆಗೆ ಇವತ್ತು ಜಿಂಜರ್ ಸ್ಪೆಷಲ್ ಅಂತಾನು ಕೊಡ್ತೀವಿ. ಆ ಜಿಂಜರ್ ಸ್ಪೆಷಲ್ IISR ಕ್ಯಾಲಿಕಟ್ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಮಾಡಿರುವಂತ ಒಂದು ತಾಂತ್ರಿಕತೆ. ಸೊ ಆ ಒಂದು ತಾಂತ್ರಿಕತೆಯಲ್ಲಿ ಜಿಂಜರ್ ಸ್ಪೆಷಲ್ ನ ಇವತ್ತು ನಾವು ಹಂತವಾಗಿ ಬೆಳವಣಿಗೆ ನೋಡ್ಕೊಂಡು 45 ದಿವಸಕ್ಕೊಂದು, 60 ದಿವಸಕ್ಕೊಂದು, 120 ದಿವಸಕ್ಕೊಂದು ಅಂತ 3 ಸಿಂಪಡಣೆನ ಕೊಡಬಹುದು. ಸೊ ಅದನ್ನ ದ್ರಾವಣ ತಯಾರು ಮಾಡೋದು ಅನ್ನೋದಾದ್ರೆ ಜಿಂಜರ್ ಸ್ಪೆಷಲ್ ಪೋಷಕಾಂಶನ 5 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಏನ್ ನಾವು ದ್ರಾವಣ ತಯಾರು ಮಾಡಿದ್ರೆ ಅದನ್ನ ಎಲೆಗಳಿಗೆ ಸಿಂಪಡಣೆ ಮಾಡೋದು, ಅಂತಂದ್ರೆ ಬೆಳವಣಿಗೆ ಅಂತ ಸಪೋರ್ಟ್ ಚೆನ್ನಾಗಿ ಬರಲಿ ಅಂತ. ಇನ್ನು ಮಣ್ಣಿಗೆ ಅಂತ ಬಂದ್ರೆ ಹೆಚ್ಚಾಗಿ ನಾವು ಸ್ವಲ್ಪ ಮಟ್ಟಿಗೆ ಹ್ಯೂಮಿಕ್ ಆಸಿಡ್, ಫಲ್ವಿಕ್ ಆಸಿಡ್ ಮತ್ತೆ ಅಮೈನೋ ಆಸಿಡ್ಸ್ ಕೂಡ ರೆಕಮೆಂಡ್ ಮಾಡ್ತೀವಿ. ಅದರಲ್ಲಿ ಇವತ್ತು ಸಮುದ್ರ ಕಳೆ ಪಾಚಿ ಅಂತ ಮಾತಾಡ್ತಿರ್ತೀವಿ, ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತಾನು ಮಾತಾಡ್ತೀವಿ. ಸೊ ಈ ರೀತಿ ದ್ರಾವಣಗಳು ಇವತ್ತು ಮಾರ್ಕೆಟ್ ಅಲ್ಲಿ ಲಭ್ಯವಿರೋದ್ರಿಂದ ಎಲ್ಲೋ ಒಂದ್ ಕಡೆ ಬೆಳವಣಿಗೆ ಅಂತ ನೋಡ್ಕೊಂಡು ಹ್ಯೂಮಿಕ್ ಆಸಿಡ್ ಆಗಿರ್ಬೋದು ಅಥವಾ ಸೀವೀಡ್ ಎಕ್ಸ್ಟ್ರಾಕ್ಟ್ ಆಗಿರ್ಬೋದು ಅದನ್ನ ನಾವು ಬೆಳೆ ನಾಟಿ ಮಾಡಿದ 30 ದಿವಸಕ್ಕೊಂದ್ಸತಿ ಮತ್ತೆ 60 ದಿವಸಕ್ಕೊಂದ್ಸತಿ 2 ಸತಿ ಭೂಮಿಗೆ ಸೇರಿಸೋದ್ರಿಂದ ನಮ್ಗೆಲ್ಲೋ ಒಂದ್ ಕಡೆ ಗಡ್ಡೆ ಬೆಳವಣಿಗೆ ಆಗಿರ್ಬೋದು, ಮರಿಕಂದುಗಳ ತೆಂಡೆಗಳ ಸಂಖ್ಯೆ ಜಾಸ್ತಿ ಬರೋದಾಗಿರ್ಬೋದು ಇದಕ್ಕೆ ಪೂರಕವಾಗಿರುತ್ತೆ. ಸೊ ಇದನ್ನ ಬಳಕೆ ಮಾಡ್ಕೊಂಡು ನಾವು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ. ಮತ್ತೆ ಇದ್ರ ಜೊತೆಗೆ ಯಾವಾಗ ಬೆಳೆಗೆ ನಾವು ಹೆಚ್ಚಾಗಿ ರಾಸಾಯನಿಕಗಳನ್ನ ಕೊಡ್ತೀವಿ ಅವಾಗ ಸ್ವಲ್ಪ ರೋಗಗಳು ಕೂಡ ಜಾಸ್ತಿ ಆಗ್ತವೆ. ಯಾಕಂದ್ರೆ ಸಾರಜನಕ ಜಾಸ್ತಿ ಆಯ್ತಂದ್ರೆ ಎಳಸಾಗತ್ತೆ, ಎಳಸಾದಾಗ ಸ್ವಲ್ಪ ಮಟ್ಟಿಗೆ ರೋಗಗಳು ಕೂಡ ನೋಡ್ತೀವಿ. ಸೊ ಆ ರೋಗಗಳಿಗೆ ಅಂತಾನೆ ಇವತ್ತು ಸಪರೇಟ್ ಆಗಿ ಶಿಲೀಂಧ್ರನಾಶಕಗಳನ್ನ ಬಳಕೆ ಮಾಡ್ತಾರೆ. ಸೊ ಶಿಲೀಂಧ್ರನಾಶಕಗಳು ಸಾಕಷ್ಟು ಶಿಲೀಂಧ್ರನಾಶಕಗಳು ಇದಾವೆ, ಬಟ್ ಎಲ್ಲೋ ಒಂದ್ ಕಡೆ ನಾವು ಜೈವಿಕವಾಗಿ ಹತೋಟಿ ಮಾಡಕ್ ರೆಕಮೆಂಡ್ ಮಾಡ್ತೀವಿ. ಸೊ ಜೈವಿಕವಾಗಿ ಹತೋಟಿ ಮಾಡೋದಕ್ಕೆ ನಮಗೆ ಬೆಳೆಗಳಿಗೆ ರೋಗಗಳನ್ನ ಹತೋಟಿ ಮಾಡಕ್ಕೆ ಮೊದಲಿಂದನೂ ಶಿಫಾರಸು ಮಾಡೋದು ಒಂದು ಟ್ರೈಕೋಡರ್ಮಾ, ಇನ್ನೊಂದು ಸುಡೋಮೋನಾಸ್, ಮತ್ತೆ ಇವತ್ತು ಇಚ್ಚಿನ ದಿವಸಗಳಲ್ಲಿ ಅರ್ಕಾ ಮೈಕ್ರೋಬೇಲ್ ಕನ್ಸಾರ್ಷಿಯಂ ಅಂತ ಏನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರುಘಟ್ಟ ಬೆಂಗಳೂರಲ್ಲಿದೆ, ಅವ್ರು ಕೊಟ್ಟಿರೋ ಒಂದು ತಾಂತ್ರಿಕತೆ ಅರ್ಕಾ ಮೈಕ್ರೋಬೇಲ್ ಕನ್ಸಾರ್ಷಿಯಂ ಅಂತ. ಇದು ಸೂಕ್ಷ್ಮಾಣುಜೀವಿಗಳ ಒಂದು ಸಮೂಹ ಅಂತ ಹೇಳ್ಬೋದು. ಸೊ ಇವು ಒಂದ್ ಕಡೆ ಗಿಡದ ಬೆಳವಣಿಗೆಗೂ ಸಪೋರ್ಟ್ ಮಾಡುತ್ತೆ, ಇನ್ನೊಂದ್ ಕಡೆ ರೋಗ ಬರ್ದಂಗೂ ತಡೆಯೋದು ಸಪೋರ್ಟ್ ಮಾಡುತ್ತೆ. ಈ ರೀತಿ ಟ್ರೈಕೋಡರ್ಮಾ, ಸೂಡೋಮೋನಾಸ್, AMC ಅಂತ ಏನ್ ಸಿಗುತ್ತೆ ಇವನ್ನ ನೀವು ಮಣ್ಣಿಗೆ ಡ್ರೆಂಚಿಂಗ್ ಮುಖಾಂತರ ಮಣ್ಣಿಗೆ ಸೇರಿಸೋದ್ರಿಂದ ನಿಮಗೆ ಗಡ್ಡೆಗೆ ಕೊಳೆ ರೋಗ ಅಂತ ನಾವೇನು ಮಾತಾಡ್ತೀವಿ, ಕೆಂಪು ಕೊಳೆ ಆಗಿರ್ಬೋದು ಅಥವಾ ಬಾಡುಗೊಳೆ ಆಗಿರ್ಬೋದು, ಈ ಕೊಳೆ ರೋಗನ ಮತ್ತೆ ಸ್ವಲ್ಪ ಮಟ್ಟಿಗೆ ಭೂಮಿಯಿಂದ ಬರುವಂಥ ಎಲೆ ಚುಕ್ಕೆ ರೋಗಗಳನ್ನ ಹತೋಟಿ ಮಾಡೋದಕ್ಕೆ ಜೈವಿಕವಾಗಿ ಈ ಶಿಲೀಂಧ್ರನಾಶಕಗಳು ನಮ್ಗೆ ಸಪೋರ್ಟ್ ಮಾಡೋದ್ರಿಂದ ಈ ಒಂದು ಸೂಕ್ಷ್ಮಾಣು ಜೀವಿಗಳನ್ನು ಕೂಡ ನೀವು ಡ್ರೆಂಚಿಂಗ್ ಮುಖಾಂತರ ಬೆಳೆಗೆ ಕೊಡೋದ್ರಿಂದ ಒಂದು ಕಡೆ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಿಕೊಂಡು ಜೊತೆಗೆ ಈ ರೋಗಗಳನ್ನ ಹತೋಟಿ ಮಾಡೋದಕ್ಕೂ ಸಹಕಾರಿಯಾಗ್ತಿರುತ್ತೆ. ಪ್ರಮುಖವಾಗಿ ಕೀಟನಾಶಕಗಳನ್ನ ಬಳಕೆ ಮಾಡಬೇಕಾದ್ರೆ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸೋದ್ರ ಬಗ್ಗೆ. ಯಾಕಂದ್ರೆ ನಾವು ಸಾಕಷ್ಟು ಸತಿ ನೋಡ್ತಿರ್ತೀವಿ, ರೈತರು ಯಾವುದೇ ರೀತಿ ರಾಸಾಯನಿಕಗಳನ್ನ ಅಥವಾ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬೇಕಾದ್ರೆ ಏನು ಮುನ್ನೆಚ್ಚರಿಕೆ ಇಲ್ದಂಗೆ ನಾವು ಡೈರೆಕ್ಟ್ ಆಗಿ ಹೊಲಗಳಿಗೆ ಹೋಗಿ ಸ್ಪ್ರೇ ಮಾಡ್ತಿರ್ತೀವಿ. ಸುಮಾರು ಸತಿ ನೋಡಿರ್ತೀವಿ, ಸ್ಪ್ರೇ ಮಾಡೋ ಅಂತ ನಾಜಲ್ಗಳು ಬ್ಲಾಕ್ ಆಗಿರ್ತವೆ, ಅದನ್ನ ಬಾಯಲ್ಲೇ ಕ್ಲೀನ್ ಮಾಡ್ತಿರ್ತಾರೆ. ಕೆಲವು ಸತಿ ಕ್ಯಾನ್ಗಳನ್ನ ಬಳಕೆ ಮಾಡ್ತಿರ್ತೀವಿ, ಅವು ಸೋರಿಕೆ ಆಗ್ತಿರ್ತವೆ. ಇನ್ನೊಂದು ಕೆಲವು ಸತಿ ನೋಡ್ತೀವಿ ಯಾವುದೇ ರೀತಿ ನಾವು ನಮ್ಗೆ ಏನು ಸುರಕ್ಷಿತ ಉಡುಪುಗಳು ಅಂತ ನಾವೇನ್ ಕರಿತೀವಿ, ಮಾಸ್ಕ್ ಕೂಡ ಹಾಕದಂಗೆ ನಾವು ಕೀಟನಾಶಕಗಳನ್ನ ಸಿಂಪಡಣೆ ಮಾಡ್ತಿರ್ತೀವಿ. ಬಟ್ ಇದರಿಂದ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಬೀರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಸಾಕಷ್ಟು ಕಾರ್ಯಕ್ರಮಗಳು ಈ ರೈತರು ಕೀಟನಾಶಕಗಳನ್ನ ಬಳಕೆ ಮಾಡಬೇಕಾದ್ರೆ ತಗೋಬೇಕಾಗಿರುವಂಥ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ರೈತರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಸಾಕಷ್ಟು ಮಾಡ್ತಿರ್ತೀವಿ. ಆ ವಿಚಾರವಾಗಿ ಕೆಲವು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬಹಳ ಮುಖ್ಯವಾಗಿ ಮೊದಲನೇದಾಗಿ ನಾವು ಕೀಟನಾಶಕಗಳನ್ನ ತರ್ತೀವಿ, ಮಾರುಕಟ್ಟೆಯಿಂದ ತರಬೇಕಾದ್ರೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿ ಅಂತ ಹೇಳ್ತೀವಿ. ಯಾಕಂದ್ರೆ ಕೀಟನಾಶಕಗಳು ತರಬೇಕಾದ ಜನರಲ್ ಆಗಿ ಏನಾಗುತ್ತೆ, ಮೊದಲನೇದಾಗಿ ನಾವು ಮಾಹಿತಿ ಇಟ್ಕೊಳ್ಳಿ ಅಂತೀವಿ. ಯಾಕಂದ್ರೆ ನನ್ಗೆ ಬೆಳೆಗೆ ಬಂದಿರುವಂತ ಸಮಸ್ಯೆ ಏನು, ಆ ಸಮಸ್ಯೆಯಲ್ಲಿ ನನ್ಗೆ ಬೇಕಾಗಿರೋದು ಕೀಟನಾಶಕನ, ಶಿಲೀಂಧ್ರನಾಶಕನ ಅಥವಾ ಬೇರೆ ಇನ್ನೊಂದು ಪದಾರ್ಥನ ಅಂತ ತಿಳ್ಕೊಂಡು ನನಗೆ ಬೆಳೆಗೆ ಬೇಕಾಗಿರುವಂಥ ಬಂದಿರುವಂಥ ಕಾಯಿಲೆ ಅಥವಾ ರೋಗ ಕೀಟನ ಹತೋಟಿ ಮಾಡುವಂಥ ಶಿಲೀಂಧ್ರನಾಶಕಗಳನ್ನ ಮೊದಲು ನಾವು ಮಾಹಿತಿ ಇಟ್ಕೋಬೇಕು. ಎರಡನೇದಾಗಿ ಪ್ರಮಾಣ, ಕೀಟನಾಶಕಗಳನ್ನ ಬಳಕೆ ಮಾಡಬೇಕಾದ್ರೆ ಶಿಫಾರಸು ಪ್ರಮಾಣ ಬಹಳ ಮುಖ್ಯ. ಯಾಕಂದ್ರೆ ನಾವೆಲ್ಲೋ ಒಂದು ಕಡೆ 1/2 ml 1 ml per ಲೀಟರ್ ರೆಕಮೆಂಡ್ ಮಾಡಿರ್ತೀವಿ. ಬಟ್ ರೈತರಲ್ಲಿ ಒಂದು ಅನಿಸಿಕೆ ಏನಂದ್ರೆ ಜಾಸ್ತಿ ವಿಷ ಹಾಕಿದ್ರೆ ಜಾಸ್ತಿ ಹುಳ ಸಾಯುತ್ತೆ ಅಂತ, ಮೊದಲಿಂದನೂ ಅದೊಂದು ಪದ್ಧತಿ. ಆ ವಾಡಿಕೆಯಲ್ಲಿ ಏನಾಗುತ್ತೆ, ನಾವು 1 ml ಇದ್ರೆ 2 ml 3 ml ನಾವು ಬಳಕೆ ಮಾಡ್ಕೋತೀವಿ. ಸೊ ಇದರಿಂದ ಎಲ್ಲೋ ಒಂದ್ ಕಡೆ ಆ ವಿಷ ಜಾಸ್ತಿ ಬಳಕೆ ಮಾಡೋದ್ರಿಂದ ನಮಗೂ ದುಷ್ಪರಿಣಾಮ. ಇನ್ನೊಂದಲ್ಲಿ ಪರಿಸರದಲ್ಲಿ ನಾವೇನ್ ಕೀಟಗಳನ್ನ ಇವತ್ತು ಹತೋಟಿ ಮಾಡಕ್ ಆಗಲ್ಲ ಅಂತ ಹೇಳ್ತೀವಿ, ಅದಕ್ಕೆ ಒಂದು ಕಾರಣ ಅನ್ನೋದಂದ್ರೆ ಓವರ್ ಡೋಸ್ ಕೊಡೋದ್ರಿಂದ ಕೀಟಗಳಲ್ಲಿ ನಿರೋಧಕ ಶಕ್ತಿ ಬರೋದ್ರಿಂದ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಹತೋಟಿ ಮಾಡೋದು ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಎರಡನೇದಾಗಿ ನಾವು ಪಾಲಿಸಬೇಕಾಗಿರೋದು ಶಿಫಾರಸು ಪ್ರಮಾಣ ರಾಸಾಯನಿಕಗಳನ್ನೇ ಬಳಕೆ ಮಾಡಬೇಕು. ಸೊ ಅದು ಬಳಕೆ ಮಾಡಿದಾಗ ನಮಗೆ ಒಂದ್ ಕಡೆ ಪರಿಸರಕ್ಕೂ ಹೆಚ್ಚಾಗಿ ವಿಷ ಹೋಗಲ್ಲ, ನಮಗೂ ಯಾವುದೇ ರೀತಿ ತೊಂದರೆಗಳಿಲ್ದಂಗೆ ಆಗುತ್ತೆ. ಸೊ ಹಂಗಾಗಿ ಶಿಫಾರಸು ಪ್ರಮಾಣದಲ್ಲೇ ರಾಸಾಯನಿಕಗಳನ್ನ ಬಳಕೆ ಮಾಡಬೇಕು. ಮೂರನೇದಾಗಿ ನಾವು ಸ್ಪ್ರೇ ಮಾಡಬೇಕಾದ್ರೆ
ಜನರಲ್ ಆಗಿ ರೈತರಿಗೆ ಸುರಕ್ಷಿತ ಉಡುಪುಗಳನ್ನ ಧರಿಸಿ ಅಂತ ಹೇಳ್ತೀವಿ. ಆ ಸುರಕ್ಷಿತ ಉಡುಪುಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಹೇಳೋದು ಮೂರನ್ನಂತೂ ಕಂಪಲ್ಸರಿ ಹಾಕೊಳ್ಳಿ ಅಂತೀವಿ. ಒಂದು ಮಾಸ್ಕ್, ಯಾಕಂದ್ರೆ ಉಸಿರಾಟ, ಸಾಕಷ್ಟು ಕೀಟನಾಶಕಗಳು ನಮ್ಮ ದೇಹಕ್ಕೆ ಸೇರೋದೇ ಉಸಿರಾಟದಿಂದ. ಹಂಗಾಗಿ ಕಂಪಲ್ಸರಿ ನಾವು ಸಿಂಪಡಣೆ ಮಾಡೋ ಟೈಮಲ್ಲಿ ಒಂದು ಮಾಸ್ಕ್ ನ ಹಾಕೋಬೇಕಾಗತ್ತೆ. ಎರಡನೇದಾಗಿ ನೇರವಾಗಿ ವಿಷ ಸಿಗೋದು ಅಂತಂದ್ರೆ ಒಂದು ಕಣ್ಣು. ಸೊ ಕಣ್ಣಿಗೆ ಗಾಳಿ ಮುಖಾಂತರ ವಿಷ ಬರೋದ್ರಿಂದ ಅದನ್ನ ತಡೆಯೋದಕ್ಕೆ ಅಟ್ಲೀಸ್ಟ್ ಗಾಗಲ್ಸ್, ನಾವೇನು ಕನ್ನಡಕ ಹಾಕ್ತಿವಿ ಆ ಕನ್ನಡಕಗಳನ್ನ ಒಂದು ಕಂಪಲ್ಸರಿ ಹಾಕೊಳ್ಳಿ. ಯಾಕಂದ್ರೆ ನೇರವಾಗಿ ವಿಷ ಕಣ್ಣಿಗೆ ಬಿದ್ದಾಗ ಕಣ್ಣಿಗೆ ಹಾನಿ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ಗಾಗಲ್ಸ್ ನ ಬಳಕೆ ಮಾಡ್ಕೊಳಕ್ ಹೇಳ್ತೀವಿ. ಮೂರನೇದಾಗಿ ನಮ್ಮ ದೇಹ, ಸ್ಕಿನ್, ಏನು ನಾವು ಇವತ್ತು ನಮ್ಮ ಶರೀರದ ಮೇಲೆ ಏನು ಚರ್ಮ ಇದೆ, ಸೊ ಆ ಚರ್ಮನೂ ಉಸಿರಾಟ ಮಾಡೋದ್ರಿಂದ ಕೆಲವು ಸತಿ ಏನಾಗುತ್ತೆ, ಆ ರಾಸಾಯನಿಕಗಳು ಚರ್ಮದ ಮೇಲೆ ಬಿದ್ದಾಗ ಅಲ್ಲಿ ಸುಡೋ ಅಂಥದ್ದು, ಸ್ಕಾರ್ಚಿಂಗ್ ಆಗೋದು ಏನೋ ಒಂದು ನೋಡ್ತಿರ್ತೀವಿ. ಆ ಒಂದು ದುಷ್ಪರಿಣಾಮಗಳು ಆಗಬಾರ್ದು ಅನ್ನೋದಕ್ಕೆ ಸುರಕ್ಷಿತ ಉಡುಪು ಅಂತ ನಾವೇನು ಕರಿತೀವಿ, ಅಟ್ಲೀಸ್ಟ್ ಫುಲ್ ತೋಳಿನ ಶರ್ಟ್ ಆಗಿರ್ಬೋದು, ಉದ್ದ ಉಡುಪಿನ ಡ್ರೆಸ್ಗಳನ್ನ ಹಾಕೊಂಡಾಗ ಸಿಂಪಡಣೆ ಮಾಡೋ ಟೈಮಲ್ಲಿ ರಾಸಾಯನಿಕಗಳು ನೇರವಾಗಿ ನಮ್ಮ ದೇಹದ ಮೇಲೆ ಬೀಳೋದನ್ನ ಅವಾಯ್ಡ್ ಮಾಡಿ, ಇದು ಒಂದು ನಮಗೆ ಸಹಕಾರಿಯಾಗತ್ತೆ. ಮತ್ತೆ ಮೂರನೇದಾಗಿ ನಮಗೆ ರಾಸಾಯನಿಕಗಳ ಬಗ್ಗೆ ಸ್ವಲ್ಪ ಅರಿವು ಇರಬೇಕು. ಯಾಕಂದ್ರೆ ನಾವು ಏನೇ ರಾಸಾಯನಿಕ ಬಳಕೆ ಮಾಡ್ತಿದೀವಿ ಅಂದ್ರೆ ಪ್ರತಿ ಸತಿ ನಾವು ಔಷಧಿ ಅಂಗಡಿಗೆ ಹೋದಾಗ ಒಂದು ಬಾಟಲ್ ತಗೊಂಡ್ರೆ ಅದ್ರ ಜೊತೆ ಒಂದು ಚೀಟಿ ಕೊಟ್ಟಿರ್ತಾರೆ. ಸೊ ಅದು ಬಹಳ ಮುಖ್ಯವಾಗಿ ಓದಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಅದ್ರಲ್ಲಿ ಒಂದ್ ಕಡೆ ಶಿಫಾರಸ್ ಪ್ರಮಾಣ ಆಗಿರ್ಬೋದು, ಅದರಿಂದ ಡೋಸೇಜ್ ಆಗಿರ್ಬೋದು ಎಲ್ಲ ಕೊಟ್ಟಿರ್ತಾರೆ. ಬಹಳ ಮುಖ್ಯ ಅದ್ರಲ್ಲಿ ಆಂಟಿಡೋಟು ಕೊಡ್ತಾರೆ. ಈ ಕೆಲವು ಸತಿ ಅಕಸ್ಮಾತ್ ಆಗಿ ವಿಷ ನಮ್ಗೆ ಸೇರಿದಾಗ ಅಲ್ಲಿ ಸಡನ್ ಆಗಿ ನಮ್ಗೆ ಟ್ರೀಟ್ಮೆಂಟ್ ಬೇಕು ಅಂದಾಗ ನಮ್ಗೆಲ್ಲೋ ಒಂದ್ ಕಡೆ ಅದ್ರದ್ದು ಆಂಟಿಡೋಟು ಬೇಕಾಗ್ತವೆ. ಸೊ ಅಂತ ಟೈಮಲ್ಲಿ ಆ ರಾಸಾಯನಿಕ ಜೊತೆ ಬರುವಂತ ಚೀಟಿಗಳೇನಿರ್ತವೆ ಅದ್ರಲ್ಲಿ ಆಂಟಿಡೋಟ್ ಏನಿದೆ ಅದ್ರ ಬಗ್ಗೆನೂ ಸ್ವಲ್ಪ ನಾವು ಗಮನ ಹರಿಸ್ಕೊಂಡಿರ್ಬೇಕು. ಮತ್ತೆ ಸಿಂಪಡಣೆ ಮಾಡಬೇಕಾದ್ರೆ ಇನ್ನು ಕೆಲವು ಎಚ್ಚರಿಕೆ ಕ್ರಮ ಅಂತಂದ್ರೆ, ಒಂದು ಯಾವತ್ತು ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬೇಕಾದ್ರೆ ಗಾಳಿ ವಿರುದ್ಧವಾಗಿ ಸ್ಪ್ರೇ ಮಾಡಬಾರ್ದು. ಹೊಲದಲ್ಲಿ ನಾನು ಔಷಧಿ ಸ್ಪ್ರೇ ಮಾಡ್ತಿದ್ದೀನಿ ಅಂತಂದ್ರೆ ಗಾಳಿ ದಿಕ್ಕನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕು. ಗಾಳಿ ಯಾವ ದಿಕ್ಕಲ್ಲಿ ಬೀಸ್ತಿರುತ್ತೋ ಆ ದಿಕ್ಕಲ್ಲೇ ನಾವು ಸಿಂಪಡಣೆ ಮಾಡೋದ್ರಿಂದ ಸಾಕಷ್ಟು ರಾಸಾಯನಿಕಗಳು ಮುಂದಕ್ಕೆ ಹೋಗುತ್ತೆ, ಬಿಟ್ಟು ಹಿಂದಕ್ಕೆ ನಮ್ಮ ಮೇಲೆ ಬರೋದು ಕಡಿಮೆ ಆಗುತ್ತೆ. ಎಲ್ಲೋ ಒಂದ್ ಕಡೆ ರಾಸಾಯನಿಕಗಳಿಂದ ನಮಗೆ ತೊಂದರೆ ಆಗೋದು ಕಡಿಮೆ ಮಾಡೋದಕ್ಕೆ ಗಾಳಿ ಪೂರಕವಾಗಿ ನಾವು ಸಿಂಪಡಣೆ ಮಾಡಿ, ಗಾಳಿ ವಿರುದ್ಧವಾಗಿ ಯಾವತ್ತು ಔಷಧಿಗಳನ್ನ ಸಿಂಪಡಣೆ ಮಾಡಬೇಡಿ ಅಂತ ಹೇಳ್ತೀವಿ. ಇದನ್ನು ಒಂದು ನಾವು ಗಮನದಲ್ಲಿ ಇಟ್ಕೋಬೇಕು. ಎರಡನೇದಾಗಿ ಸಿಂಪಡಣೆ ಮಾಡುವಂತ ಸ್ಪ್ರೇಯರ್ಗಳು, ಇವತ್ತು ಬಹಳ ನಷ್ಟ ಆಗೋದು ನಮಗೆ ಸೋರಿಕೆ. ಇವತ್ತು ನಾವು ಸ್ಪ್ರೇಯರ್ಸ್ ತಗೋತೀವಿ, ಮೇಂಟೆನೆನ್ಸ್ ಮಾಡ್ತಿರ್ತೀವಿ, ಬಟ್ ಎಲ್ಲೋ ಒಂದ್ ಕಡೆ ನಾಜಲ್ಗಳು ಸರಿ ಇರಲ್ಲ. ನಾವು ಸ್ಪ್ರೇ ಮಾಡಬೇಕಾದ್ರೆ ಡ್ರಿಫ್ಟ್ ಮುಖಾಂತರ ಹೋಗ್ಬೇಕಾಗತ್ತೆ ಔಷಧಿಗಳು, ಬಟ್ ಎಲ್ಲೋ ಒಂದ್ ಕಡೆ ಸೋರೋ ರೀತಿ ಬರ್ತವೆ. ಸೊ ನನ್ಗೊಂದು ಗಿಡಕ್ಕೆ ಬೇಕಾಗಿರೋದು 100 ml ವಿಷ ಆದ್ರೆ, ತಯಾರಿಸಿರುವಂತ ದ್ರವಣ ಆದ್ರೆ ನಾವು 1 ಲೀಟರ್ ಅಷ್ಟು ಔಷಧಿ ಹೊಡಿತಿರ್ತೀವಿ. ಯಾಕಂದ್ರೆ ಅಲ್ಲಿ ಸೋರಿಕೆ ಜಾಸ್ತಿ. ಸೊ ಸೋರಿಕೆ ಅಂತಂದ್ರೆ ನಾಜಲ್ಗಳು ಸರಿ ಇರಲ್ಲ. ಸೊ ಎಲ್ಲೋ ಒಂದ್ ಕಡೆ ಸ್ಪ್ರೇ ಮಾಡ್ಬೇಕಾದ್ರೆ ಡ್ರಿಫ್ಟ್ ಆಗೋದು ಜಾಸ್ತಿ, ಸೋರೋದ್ರಿಂದ ಜಾಸ್ತಿ ರಾಸಾಯನಿಕಗಳನ್ನ ನಷ್ಟ ಮಾಡ್ತೀವಿ. ಅದೆಲ್ಲ ಭೂಮಿಗೆ ಸೇರೋದ್ರಿಂದ ಭೂಮಿನೂ ವಿಷ ಆಗುವಂಥದ್ದು. ಎರಡನೇದಾಗಿ ಕ್ಯಾನ್ಗಳು, ಕೆಲವು ಸತಿ ನಾವು ಬೆನ್ನಿಗೆ ಹಾಕೊಂಡು ಸ್ಪ್ರೇ ಮಾಡ್ತಿರ್ತೀವಿ, 15 ಲೀಟರ್ 20 ಲೀಟರ್ ಕ್ಯಾನ್ ಮಾಡ್ತೀವಿ. ಆ ಕ್ಯಾನ್ಗಳನ್ನ ನಾವು ಸರಿಯಾಗಿ ನೋಡಲ್ಲ. ಸುಮಾರು ಸತಿ ಕ್ಯಾನ್ಗಳಲ್ಲಿ ಸೋರಿಕೆ ಇರುತ್ತೆ. ಸೊ ಅದು ಸೋರ್ದಾಗ ಏನಾಗುತ್ತೆ, ಬೆನ್ನಿಗೆ ಹಾಕೊಂಡು ಸ್ಪ್ರೇ ಮಾಡ್ಬೇಕು, ನಮ್ಮ ಮೇಲೇನೆ ಸೋರಿರುತ್ತೆ ವಿಷಯ ಎಲ್ಲ. ಸೊ ಸುಮಾರು ಸತಿ ನಾವು ಲೇಬರ್ಸ್ ಮಾಡೋದ್ರಿಂದ ನಾವು ಅದ್ರ ಬಗ್ಗೆ ಗಮನನೇ ಕೊಡಲ್ಲ. ಸೊ ಎಲ್ಲೋ ಒಂದ್ ಕಡೆ ಅದು ಅವರ ಆರೋಗ್ಯಕ್ಕೂ ಹಿತದೃಷ್ಟಿಯಿಂದ ಕ್ಯಾನ್ ಸಿಂಪಡಣೆ ಮಾಡುವಂತ ಕ್ಯಾನ್ಗಳು ಕೂಡ ನಾವು ಒಳ್ಳೆ ರೀತಿ ಕ್ಯಾನ್ಗಳು, ಚೆನ್ನಾಗಿರುವಂಥದ್ದು, ಸೋರಿಕೆ ಇಲ್ಲದೆ ಇರುವಂತ ಕ್ಯಾನ್ಗಳನ್ನ ತಗೊಂಡಾಗ ಈ ಒಂದು ಕೆಲವು ಕ್ರಮಗಳನ್ನ ವಹಿಸ್ಕೊಂಡ್ರೆ ನಮಗೆ ಕೀಟನಾಶಕಗಳನ್ನ ಮುಂಜಾಗ್ರತೆ ಬಳಕೆ ಮಾಡಬೇಕಾದ್ರೆ ಸ್ವಲ್ಪ ಸೇಫ್ಟಿ ಅಂತ ನಾವೇನು ಮಾತಾಡ್ತೀವಿ, ಇದು ಆರೋಗ್ಯಕ್ಕೆ ತುಂಬಾನು ಹೆಲ್ಪ್ ಆಗುತ್ತೆ. ಜೊತೆಗೆ ಪೋಲ್ ಆಗೋದನ್ಗೂ ನಷ್ಟ ಮಾಡ್ಬೋದು. ಈಗ ನನ್ಗೆ ಬೇಕಾಗಿರೋದು 1 ಲೀಟರ್ ಆದ್ರೆ ಕೆಲವು ಸತಿ 5 ಲೀಟರ್ ಅಷ್ಟು ಪೋಲ್ ಮಾಡ್ತಿರ್ತೀವಿ. ಸೊ ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಕೃಷಿಯಲ್ಲಿ ವೆಚ್ಚ ಕಡಿಮೆ ಮಾಡೋದ್ರ ಜೊತೆ ನಮ್ಮ ಆರೋಗ್ಯನೂ ಸುಧಾರಣೆ ಮಾಡೋದಕ್ಕೆ ಈ ಒಂದು ಮುಂಜಾಗ್ರತೆ ಕ್ರಮಗಳು ಬಹಳ ಅವಶ್ಯಕತೆ ಆಗಿರುತ್ತೆ. ಹಂಗಾಗಿ ರೈತರು ಈ ಒಂದು ಪದ್ಧತಿಗಳನ್ನ ಅಳವಡಿಸ್ಕೊಂಡು ಸಿಂಪಡಣೆ ಮಾಡೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬಾ, ಮತ್ತೆ ಪರಿಸರಕ್ಕೂ ತುಂಬಾ ಯಾವುದೇ ನಷ್ಟ ಇಲ್ದಂಗೆ ಸಹಕಾರಿಯಾಗುತ್ತೆ ಅಂತ ತಿಳಿಸ್ತಾ, ಮುಂದಿನ ಹೆಚ್ಚಿನ ಮಾಹಿತಿಗಾಗಿ ನೀವು ಬೇಕಂದ್ರೆ ನನ್ನ ದೂರವಾಣಿ ಸಂಪರ್ಕ ಮಾಡಬಹುದು. ದೂರವಾಣಿ ಸಂಖ್ಯೆ 9739916660. ಧನ್ಯವಾದಗಳು.